ಹೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ನಾವು ಕಳೆದ ಒಂದು ವಿಡಿಯೋದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಪುಸ್ತಕವನ್ನು ಓದ್ತಾ ಇದ್ವಿ. ಪರಿಚಯ ಮತ್ತು ಪೀಠಿಕೆಯನ್ನು ಓದಿ ಅರ್ಥ ಮಾಡ್ಕೊಂಡಿದ್ವಿ. ಇವತ್ತು ಅಧ್ಯಾಯ 1, ಜನನ ಮತ್ತು ಬಾಲ್ಯ ಲೀಲೆಗಳು. ಈ ಅಧ್ಯಾಯವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಎಲ್ಲರಿಗೂ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನ್ಹಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಅಧ್ಯಾಯ 1, ಜನನ ಮತ್ತು ಬಾಲ್ಯ ಲೀಲೆಗಳು. ಪ್ರಪಂಚದ ಪೂರ್ವ ಮತ್ತು ಪಾಶ್ಚಿಮಾತ್ಯ ದೇಶಗಳ ಪರಿವರ್ತನೆಯಾಗುತ್ತಿದ್ದ ಕಾಲಾವಧಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸಿದರು. ಯುರೋಪಿನಲ್ಲಿ ವೃದ್ಧಿಗೊಂಡ ರಿನೇಸನ್ಸ್ ನಾವಿಕರಿಗೆ ನವ ಭೂಭಾಗಗಳನ್ನು ಕಂಡುಹಿಡಿಯಲು, ಖಗೋಳಜ್ಞರಿಗೆ ಅಂತರಿಕ್ಷವನ್ನು ಸಂಶೋಧಿಸಲು ಹಾಗೂ ಪಂಡಿತರಿಗೆ ಬ್ರಹ್ಮಾಂಡದ ಕುರಿತಾದ ಸತ್ಯಾಂಶಗಳ ಅನ್ವೇಷಿಸಲು ಸ್ಪರ್ಶ ನೀಡಿತು. ಹಾಗೂ ಸಾಂಪ್ರದಾಯಿಕ ದೃಷ್ಟಿಕೋನಗಳು ಮತ್ತು ವಿಚಾರಧಾರೆಗಳನ್ನು ಅನುರ್ಜಿತಗೊಳಿಸಿತು. ಅದೇ ಸಮಯದಲ್ಲಿ ಭಾರತದಲ್ಲಿ ಮತ್ತೊಂದು ರೀತಿಯ ನವಜಾಗೃತಿಯು ಸಂಭವಿಸುತ್ತಿತ್ತು. ವಿವಿಧ ಸಾಮಾಜಿಕ ಪರಿಸ್ಥಿತಿಗಳು, ಉದಾಹರಣೆಗೆ ಮುಸ್ಲಿಮನ ಆಕ್ರಮಣಕಾರರಿಂದ ಮತ ಪರಿವರ್ತನೆಗೆ ಒತ್ತಡ, ಹಿಂದೂ ಸಮಾಜದಲ್ಲಿನ ಉನ್ನತ ವರ್ಗದ ದುರುದ್ದೇಶಿತ ಜನರ ದಬ್ಬಾಳಿಕೆ, ಇವುಗಳು ಈ ಉಪಖಂಡಗಳಲ್ಲಿ ಭಕ್ತಿ ಆಂದೋಲನವನ್ನು ಪುನಃ ಜೀವಿತಗೊಳ್ಳಲು ನೆರವಾದವು. ಪವಿತ್ರ ಗಂಗೆಯ ದಡದಲ್ಲಿ ನವದ್ವೀಪವು ಪಾಂಡಿತ್ಯದ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು. ಹಾಗಾಗಿ ಆ ಸ್ಥಳದಿಂದ ಆಕರ್ಷಿತರಾದ ಅನೇಕ ಬ್ರಾಹ್ಮಣರು ಅಲ್ಲಿ ವಾಸಿಸಲೆಂದು ಬಂದರು. ಅಂಥ ಬ್ರಾಹ್ಮಣರಲ್ಲಿ ಒಬ್ಬರಾಗಿದ್ದ ಜಗನ್ನಾಥ ಮಿಶ್ರರವರು ಪೂರ್ವ ಬಂಗಾಳವನ್ನು ಬಿಟ್ಟು ನವದ್ವೀಪದ ನೆರೆಹೊರೆಯ ಸ್ಥಳವಾಗಿದ್ದ ಹಾಗೂ ಗಂಗಾ ತೀರದಲ್ಲಿದ್ದ ಮಾಯಾಪುರಕ್ಕೆ ಬಂದು ನೆಲೆಸಿದರು. ಜಗನ್ನಾಥ ಮಿಶ್ರರು ಮತ್ತು ಅವರ ಧರ್ಮಪತ್ನಿಯಾದ ಸಚೀದೇವಿಯವರು ಭಗವಾನ್ ಕೃಷ್ಣನ ಉತ್ಕೃಷ್ಟ ಭಕ್ತರಾಗಿದ್ದರು. ಇಲ್ಲಿ ಹೇಳ್ತಾ ಇದ್ದಾರೆ, ಏನಪ್ಪ ಅರ್ಥ ಮಾಡ್ಕೋಬೇಕು ಅಂತಂದರೆ, ಆವಾಗ ಪ್ರಪಂಚದ ಪೂರ್ವದಲ್ಲಿ ಪಾಶ್ಚಿಮಾತ್ಯ ದೇಶಗಳು ಪರಿವರ್ತನೆ ಆಗ್ತಿದ್ದಂಥ ಒಂದು ಕಾಲಾವಧಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಅವತರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಷ್ಟೊಂದು ಜನ ಆಗ ಭೂಗೋಳವನ್ನು ಕಂಡುಹಿಡಬೇಕಾಗಿತ್ತು. ಖಗೋಳಜ್ಞರಿಗೆ ಅಂತರಿಕ್ಷವನ್ನು ಸಂಶೋಧನೆ ಮಾಡಿ ಅವ್ರವ್ರ ಕೆಲಸಗಳನ್ನ, ಹಂಗೆ ಬ್ರಾಹ್ಮಣರಾಗಿದ್ದವರು ಪಾಂಡಿತ್ಯವನ್ನು ಕುರಿತ ಸತ್ಯಾಂಶಗಳನ್ನ ಅನ್ವೇಷಿಸೋಕ್ಕೆ ಆ ಒಂದು ಸಮಯದಲ್ಲಿ ಸ್ಫೂರ್ತಿಯನ್ನು ನೀಡೋದು. ಹಾಗೆ ಸಾಂಪ್ರದಾಯಿಕ ದೃಷ್ಟಿಕೋನಗಳು ಮತ್ತು ವಿಚಾರಧಾರೆಗಳನ್ನ ಅನುರ್ಜಿತಗೊಳಿಸಲಾಯಿತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಉದಾಹರಣೆಗೆ ಹೇಳಬೇಕು ಅಂದರೆ, ಆ ಒಂದು ಸನ್ನಿವೇಶದಲ್ಲಿ ಹೇಗಿತ್ತು ಅಂದರೆ, ಮುಸಲ್ಮಾನರ ಆಕ್ರಮಣಕಾರರಾಗಿದ್ದರು. ಮತ್ತು ಅವರು ಮತ ಪರಿವರ್ತನೆಗೆ ಎಲ್ಲರನ್ನ ಒತ್ತಡಕ್ಕೆ ಬದಲಾವಣೆಯನ್ನು ಮಾಡ್ತಾಯಿದ್ರು. ಹಿಂದೂ ಸಮಾಜದಲ್ಲಿ ಉನ್ನತ ವರ್ಗದ ದುರುದ್ದೇಶಿತ ಜನರ ಮೇಲೆ ದಬ್ಬಾಳಿಕೆ ಅಂದರೆ ಎಲ್ಲ ಜನಗಳ ಮೇಲೆ ಅವರು ದಬ್ಬಾಳಿಕೆಯನ್ನು ನಡೆಸ್ತಾಯಿದ್ರು. ಇಂಥ ಒಂದು ಉಪಖಂಡದಲ್ಲಿ ಭಕ್ತಿ ಆಂದೋಲನವನ್ನು ಪುನರ್ಜಿತಗೊಳಿಸೋಕ್ಕೆ ನೆರವಾಗಿದ್ದೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸಿದ್ರು. ಅದೇ ಒಂದು ಕಾರಣ ಆಯಿತು. ಅಂದರೆ ಏನು ಹಾಳಾಗ್ತಿದೆ ಅದನ್ನು ಮತ್ತೆ ಸರಿ ಮಾಡಿ ಅದಕ್ಕೆ ಪುನರ್ಜೀವಿತಗೊಳಿಸೋದಕ್ಕೆ ನೆರವಾಯಿತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಈಗ ಅವ್ರ ತಂದೆ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರ ತಂದೆ ಎಲ್ಲಿತ್ತು, ಮತ್ತು ಈ ನವದ್ವೀಪ ಒಂದು ಪಾಂಡಿತ್ಯ ಕೇಂದ್ರ ಆಗಿತ್ತು ಅಂತ ಹೇಳ್ತಾರೆ. ಅಂದರೆ ಪವಿತ್ರ ಗಂಗೆಯ ದಡದಲ್ಲಿದ್ದ ನವದ್ವೀಪವು ಪಾಂಡಿತ್ಯದ ಕೇಂದ್ರವಾಗಿ ಪ್ರಸಿದ್ಧವಾಗಿತ್ತು ಅದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಆ ಸ್ಥಳನ ತುಂಬ ಜನ ಆಕರ್ಷಿತರಾಗಿದ್ದರು ಆ ಸ್ಥಳದಲ್ಲಿ. ಮತ್ತು ಅಲ್ಲಿ ಅನೇಕ ಬ್ರಾಹ್ಮಣರು ಕೂಡ ವಾಸಿಸಲೆಂದೇ ಬಂದಿದ್ರು ಆ ಜಾಗಕ್ಕೆ ಅಂತ. ಅಂಥ ಬ್ರಾಹ್ಮಣರಲ್ಲಿ ಒಬ್ಬರಾಗಿದ್ದ ಜಗನ್ನಾಥ ಮಿಶ್ರರು ಕೂಡ ಅದೇ ಸ್ಥಳಕ್ಕೆ ಬಂದರು. ಅಂದರೆ ಗಂಗಾ ತೀರದಲ್ಲಿದ್ದ ಮಾಯಾಪುರಕ್ಕೆ ಬಂದವರು ನೆಲೆಸಿದ್ರು. ಈ ಜಗನ್ನಾಥ ಮಿಶ್ರ ಮತ್ತು ಅವರ ಧರ್ಮಪತ್ನಿ ಹೆಸರು ಸಚಿದೇವಿ. ಈ ಜಗನ್ನಾಥ ಮಿಶ್ರ ಯಾರಪ್ಪ ಅಂತಂದರೆ ಚೈತನ್ಯ ಮಹಾಪ್ರಭುಗಳ ತಂದೆ ಮತ್ತು ಸಚಿಮಾತೆ ಅವ್ರ ತಾಯಿ. ಸಚಿದೇವಿ ಅವರ ತಾಯಿಯಾಗಿರು. ಭಗವಾನ್ ಕೃಷ್ಣನ ಅತ್ಯುತ್ಕೃಷ್ಟ ಭಕ್ತರಾಗಿದ್ದರು. ಏನು ಈ ಜಗನ್ನಾಥ ಮಿಶ್ರ ಮತ್ತು ಸಚಿದೇವಿಯವರು ಭಗವಂತನ ಭಕ್ತರಾಗಿದ್ದರು.
ಅಂತ ತಿಳಿಸ್ತಾ ಇದ್ದಾರೆ. ದುರಾದೃಷ್ಟವಶಾತ್ ನವದ್ವೀಪದ ಶೈಕ್ಷಣಿಕ ವಾತಾವರಣವು ಪ್ರಾಪಂಚಿಕ ಕಲಿಕೆ ಮತ್ತು ಕೃತಕಗಳ ಮೇಲೆ ಆಧಾರಿತವಾಗಿದ್ದು ಪ್ರಾಪಂಚಿಕತೆಯಿಂದ ಮಿತಿಮೀರಿ ತುಂಬಿ ಹೋಗಿತ್ತು. ನವದ್ವೀಪದ ಪಂಡಿತರು ಮತ್ತು ಶಿಕ್ಷಕರು ಜಟಿಲ ತರ್ಕಶಾಸ್ತ್ರ, ಶಬ್ದವಿಜ್ಞಾನದ ಆಧಾರದ ಮೇಲೆ ಚತುರತೆ ಪ್ರದರ್ಶನ ಹಾಗೂ ತತ್ವಬದ್ಧ ಚರ್ಚೆ ಇವುಗಳಲ್ಲಿನ ತಮ್ಮ ಸಾಮರ್ಥ್ಯದಿಂದಾಗಿ ಹೆಮ್ಮೆ ಪಡುತ್ತಿದ್ದರು. ಸಾಂಪ್ರದಾಯಿಕ ಆಚಾರಗಳು, ಔಪಚಾರಿಕ ಆಚರಣೆಗಳಿಂದ ತೃಪ್ತರಾಗಿದ್ದ ಬಹಳಷ್ಟು ಬ್ರಾಹ್ಮಣರು ನೈಜ ಧರ್ಮವನ್ನು ಉಪೇಕ್ಷಿಸಿದರು ಹಾಗೂ ಅಧಿಕೃತ ದೈವಭಕ್ತಿ ಅಥವಾ ಕೃಷ್ಣ ಪ್ರಜ್ಞೆಯನ್ನು ತಿರಸ್ಕರಿಸಿದರು. ಭಗವದ್ಗೀತೆಯನ್ನು ಕಲಿಸುತ್ತಿದ್ದ ಕೆಲವರು ಅದರಲ್ಲಿ ನೈಜ ಭಕ್ತಿಯ ಸಾರವನ್ನು ವಿವರಿಸುವುದನ್ನೇ ಬಿಟ್ಟು ಸಾರಸ್ವವಿಲ್ಲದ ಊಹಾಪೋಹಗಳನ್ನು ಹೊರಹಾಕುತ್ತಿದ್ದರು ಹಾಗೂ ಅನಕ್ಷರಸ್ಥರು ಧಾರ್ಮಿಕ ಆಕಾಂಕ್ಷೆಗಳು, ಐಕ ವರಗಳಿಗಾಗಿ ಅಪ್ರಧಾನ ದೇವತೆಗಳನ್ನು ಆರಾಧಿಸುವುದಕ್ಕಿಂತ ಮೇಲೇರಿರಲಿಲ್ಲ. ಅಲ್ಲದೆ ಬಂಗಾಳವು ಆಗ ಮುಸಲ್ಮಾನರ ಆಳ್ವಿಕೆಯಲ್ಲಿದ್ದು ನವದ್ವೀಪವು ಮುಸಲ್ಮಾನರಿಂದಲೇ ತುಂಬಿ ಹೋಗಿತ್ತು. ಆ ಕಾರಣ ಹಿಂದೂಗಳ ಶೋಷಣೆ, ಸತತ ಭಯದಲ್ಲಿ ಜೀವಿಸುತ್ತಿದ್ದರೆಂದು ತಮ್ಮ ಕಣ್ಮುಂದೆ ನಡೆಯುತ್ತಿದ್ದ ಗೋಹತ್ಯವನ್ನು, ಪಾತಕವನ್ನು ಕೂಡ ಅವರು ಸಹಿಸಬೇಕಾಗಿತ್ತು. ಅಂದರೆ ಆ ಜಾಗದಲ್ಲಿ ಏನೆಲ್ಲ ಆಗ್ತಿತ್ತು ಅನ್ನೋದನ್ನ ವಿವರಣೆಯಾಗಿ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಅಲ್ಲಿ ಧರ್ಮದ ಪ್ರಕಾರ ಏನೂ ಕೂಡ ನಡೀತಾ ಇರಲಿಲ್ಲ. ಕೃಷ್ಣ ಪ್ರಜ್ಞೆನ ಅವರು ತಿರಸ್ಕಾರ ಮಾಡ್ತಾ ಇದ್ರು ಅಲ್ಲಿರುವಂಥ ಜನಗಳು. ಮತ್ತು ಭಗವದ್ಗೀತೆನ ಹೇಳ್ಕೊಡೋರು ಕೂಡ ಧರ್ಮ ಗ್ರಂಥದಲ್ಲಿ ಹೇಗಿದೆ ಹಾಗೆ ಹೇಳ್ಕೊಡ್ತಾ ಇರಲಿಲ್ಲ. ಅವರು ಊಹಾಪೋಹಗೆ ತಕ್ಕಂಗೆ ಅವರು ಏನು ಮಾಡ್ತಾಯಿದ್ರು, ಜನಗಳಿಗೆ ಸುಳ್ಳು ಸ್ವಾರವನ್ನು, ಅಂದರೆ ಯಾವುದು ಇಲ್ವೋ ಆ ಒಂದು ಸ್ವಾರವನ್ನು ಅವರು ಊಹಾಪೋಹ ಹಾಕಿ ಹೇಳ್ಕೊಡ್ತಾಯಿದ್ರು. ಮತ್ತು ಅಲ್ಲಿ ಅನಕ್ಷರಸ್ಥರು ಜಾಸ್ತಿ ಇದ್ದಿದ್ದರಿಂದ ಅವರಿಗೆ ಇದು ವರಗಳಾಗಿ ಸಿಕ್ತು. ವರ ಆಯಿತು, ಅವ್ರಿಗೊಂದು ಆಯುಧ ಥರ ಆಯಿತು. ಮತ್ತು ಎಲ್ಲರ ಮೇಲೆ ಮುಸಲ್ಮಾನರಲ್ಲಿ ಜಾಸ್ತಿ ಇದ್ದುದರಿಂದ, ಬಂಗಾಳದಲ್ಲಿ ಆಗ ಮುಸಲ್ಮಾನರ ಆಳ್ವಿಕೆ ಇದ್ದುದರಿಂದ ಅವರು ನವದ್ವೀಪದಲ್ಲೆಲ್ಲ ತುಂಬೋಗಿದ್ರು. ಮತ್ತು ಆ ಕಾರಣದಿಂದ ಹಿಂದೂಗಳ ಮೇಲೆ ಏನು ಶೋಷಣೆ ಅನ್ನೋದು, ಸತ್ತ ಆ ಹಿಂದೂಗಳು ಯಾವಾಗಲೂ ಭಯದಲ್ಲೇ ಜೀವಿಸ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ತಮ್ಮ ಕಣ್ಣ ಮುಂದೆ ನಡೆಯುತ್ತಿದ್ದ ಆ ಗೋಹತ್ಕ ಪಾತಕವನ್ನು ಕೂಡ ಅವರು ಸಹಿಸ್ಕೋಬೇಕಾಗಿತ್ತು ಅಂತ ಹೇಳ್ತಾರೆ. ನವದ್ವೀಪ ಚಿಕ್ಕ ಆದರೆ ಸಮರ್ಪಿತ ವೈಷ್ಣವ ಸಮುದಾಯದ ನಾಯಕರಾಗಿದ್ದ ಶ್ರೀ ಅದ್ವೈತ ಆಚಾರ್ಯರು ತುಳಸಿ ಮತ್ತು ಗಂಗಾಜಲಗಳಿಂದ ಭಗವಾನ್ ಕೃಷ್ಣನನ್ನು ಆರಾಧಿಸಿದರು ಹಾಗೂ ಭಗವಂತನು ಅವತರಿಸಿ ಪರಿಸ್ಥಿತಿಯನ್ನು ಸುಧಾರಿಸುವಂತೆ ಬೇಡಿಕೊಂಡರು. ಏನು ಈ ಒಂದು ಹೇಗಿತ್ತು ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಜೀವನ ಮಾಡೋದಕ್ಕೆ. ಅಂಥ ಒಂದು ಸಂದರ್ಭದಲ್ಲಿ ಅದ್ವೈತ ಆಚಾರ್ಯರು ಬೇಡ್ಕೋತಾರೆ ಭಗವಂತನ ಹತ್ರ. ಹೇಗೆ ಬೇಡ್ಕೋತಾರೆ ಅಂತಂದರೆ, ತುಳಸಿ ಮತ್ತು ಗಂಗಾಜಲಗಳಿಂದ ಭಗವಾನ್ ಕೃಷ್ಣನನ್ನು ಅವರು ಆರಿಸಿದ್ರು. ಭಗವಂತ ಕೃಷ್ಣನನ್ನು ಅವರು ಬೇಡ್ಕೋತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಅವತಾರ ಎತ್ತಿ ಈ ಪರಿಸ್ಥಿತಿನ ಸುಧಾರ ಮಾಡಬೇಕು ಅಂತ. ಅಷ್ಟು ಕೆಟ್ಟ ಜನಗಳು, ಕೆಟ್ಟದ್ದು ತಾಂಡವವಾಡ್ತಾ ಇತ್ತು ಅಲ್ಲಿ. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ರು, ಭಗವಂತನಿಗೆ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯಲ್ಲಿ ಈ ಒಂದು ನೀವು ಅವತರಿಸಿ ಈ ಪರಿಸ್ಥಿತಿ ಏನಿದೆ ಇದನ್ನು ಸುಧಾರಿಸುವಂತೆ ಬೇಡಿಕೊಳ್ತಾ ಇದ್ರು. ಅವರ ಕಳಕಳಿಯ ಮೋರೆಗಳಿಗೆ ಉತ್ತರವಾಗಿ ಭಗವಾನ್ ಕೃಷ್ಣನು ಸಚೀದೇವಿಯರ ಗರ್ಭವನ್ನು ಏನು ಅದ್ವೈತ ಆಚಾರ್ಯರು ಶುದ್ಧ ಭಕ್ತರು ಬೇಡ್ಕೊಂಡ್ರೆ ಭಗವಂತ ಅವರ ಮೋರೆಗೆ ಹೋಗಿ ಅವನು ಬಂದೇ ಬರ್ತಾನೆ. ಹಾಗಾಗಿ ಭಗವಂತ ಈಗ ಏನು ಮಾಡಿದ್ರು, ಭಗವಾನ್ ಕೃಷ್ಣನು ಸಚೀದೇವಿಯವರ ಗರ್ಭವನ್ನು ಮತ್ತು ಸಚೀದೇವಿಯರು 13 ಮಾಸಗಳಲ್ಲಿ ಗರ್ಭಾವಧಿಯನ್ನು ತೆಳೆದ್ರು. ಆ ಕಾಲಾವಧಿಯಲ್ಲಿ ಜಗನ್ನಾಥ ಮಿಶ್ರರು ದಿವ್ಯ ವ್ಯಕ್ತಿಗಳನ್ನು ತಮ್ಮ ಮನೆಯಲ್ಲಿ ಆಗಾಗ ಕಾಣುತ್ತಿದ್ದರು. ಏನು ಚೈತನ್ಯ ಮಹಾಪ್ರಭುಗಳು ಸಚಿಮಾತೆ ಹೊಟ್ಟೆ ಒಳಗಡೆ ಇದ್ರು, ಆವಾಗ ಅಲ್ಲಿ ದಿವ್ಯ ವ್ಯಕ್ತಿಗಳು ಆವಾಗವಾಗ ಅವ್ರ ಮನೆಗೆಲ್ಲ ಬರ್ತಾ ಇದ್ರು. ಆ ದಿವ್ಯ ವ್ಯಕ್ತಿಗಳು ದೇವತೆಗಳೆಂದು ಹಾಗೂ ಅವರು ಭಗವಾನ್ ಚೈತನ್ಯರಿಗೆ ಪ್ರಾರ್ಥನೆಗಳು ಅರ್ಪಿಸಲು ಬರುತ್ತಿದ್ದರೆಂದು ಅವರಿಗೆ ಆಗ ಬರ್ತಿದ್ದಂಥ ಆ ದಿವ್ಯ ವ್ಯಕ್ತಿಗಳು ದೇವತೆಗಳು ಅಂತ ಅವರಿಗೆ ಗೊತ್ತಿರಲಿಲ್ಲ ಸಚಿದೇವಿಗೆ. ಮತ್ತು ಇವರು ಚೈತನ್ಯ ಮಹಾಪ್ರಭುಗೋಸ್ಕರ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಬರ್ತಿದ್ದಾರೆ ಅನ್ನೋದು ಕೂಡ ಅವರಿಗೆ ತಿಳಿದಿರಲಿಲ್ಲ. ದೇವೋತ್ತಮ ಪರಮ ಪುರುಷನಾದ ಶ್ರೀ ಚೈತನ್ಯ ಮಹಾಪ್ರಭುಗಳು 1407 ಶಕಾಬ್ದದಲ್ಲಿ ಅಂದರೆ ಕ್ರಿಸ್ತ ಶಕ 1486 ಫೆಬ್ರವರಿ 18ರಂದು ಪಾಲ್ಗುಣ ಮಾಸದ ಹುಣ್ಣಿಮೆಯ ರಾತ್ರಿಯಂದು ಮಾಯಾಪುರದಲ್ಲಿ ಅವರು ಅವತರಿಸ್ತಾರೆ. ಚೈತನ್ಯ ಮಹಾಪ್ರಭು ಹುಟ್ಟಿದ್ದು 1486 ಫೆಬ್ರವರಿ 18, ಪಾಲ್ಗುಣ ಮಾಸದ ಹುಣ್ಣಿಮೆ ರಾತ್ರಿಯಲ್ಲಿ ಮಾಯಾಪುರದಲ್ಲಿ ಅವರು ಅವತರಿಸ್ತಾರೆ. ಈ ಹಿಂದೆ ಸಚಿ ಮಾತೆಯವರು 8 ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದ್ದರಾದರೂ ಆ ಶಿಶುಗಳೆಲ್ಲ ಜನಿಸಿದ ಕೂಡಲೇ ಅಂದರೆ ಚೈತನ್ಯ ಮಹಾಪ್ರಭು ಹುಡೋಕ್ಕಿಂತ ಮುಂಚೆ ಅವರಿಗೆ 8 ಹೆಣ್ಮಕ್ಳು ಜನ್ಮ ನೀಡಿರಂತೆ. ಆ ಹೆಣ್ಮಕ್ಳುಗಳೆಲ್ಲ ಏನಾಯ್ತು, ಹುಟ್ಟಿದ ತಕ್ಷಣ ಆ ಶಿಶುಗಳೆಲ್ಲ
ಕೂಡಲೇ ಮೃತಪಟ್ಟಿದ್ದರು. ತದನಂತರ ಅವರು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದರು. ಬದುಕುಳಿದ ಆ ಶಿಶುವಿಗೆ ವಿಶ್ವರೂಪ ಎಂದು ಹೆಸರಿಡಲಾಯಿತು. ಅಂದರೆ ಇವರು ಚೈತನ್ಯ ಮಹಾಪ್ರಭುಕ್ಕಿಂತ ಮುಂಚೆ ಇನ್ನೊಂದು ಹುಡುಗ. ಒಟ್ಟು ಚೈತನ್ಯ ಮಹಾಪ್ರಭು ತಂದೆ ಜಗನ್ನಾಥ ಮಿಶ್ರ ಅವರಿಗೆ 10 ಜನ ಮಕ್ಕಳಿದ್ರು. ಅದರಲ್ಲಿ 8 ಹೆಣ್ಮಕ್ಳು 2 ಗಂಡು ಮಕ್ಕಳು. 8 ಹೆಣ್ಮಕ್ಳು ಹುಟ್ಟಾಗೆ ಸತ್ತೋದ್ರು. ಇದೊಂದು ಗಂಡು ಮಗು, ಅದಕ್ಕೆ ವಿಶ್ವರೂಪ ಅಂತ ಹೆಸರನ್ನ ಇಟ್ಟರು. ವಿಶ್ವಾಂಬರ ಭಗವಾನ್ ಚೈತನ್ಯ ಸಚಿಮಾತೆಯವರ ಕಡೆಯ ಮಗ, 12ನೇ ಮಗನೇ ಚೈತನ್ಯ ಮಹಾಪ್ರಭುಗಳು. ಅವರಿಗೆ ವಿಶ್ವಾಂಬರ ಅನ್ನೋ ಹೆಸರಿತ್ತು. ಮತ್ತು ಭಗವಾನ್ ಚೈತನ್ಯ ಅಂತಲೂ ಕೂಡ ಕರಿತಾ ಇದ್ರು. ಚೈತನ್ಯ ಮಹಾಪ್ರಭುಗಳಿಗೆ ನಾವು ಕಳೆದ ವಿಡಿಯೋದಲ್ಲಿ ಯಾವ್ಯಾವ ಹೆಸರೆಲ್ಲ ಇತ್ತು ಅನ್ನೋದನ್ನ ಪ್ರಸ್ತಾವನೆ ಪೀಠಿಕೆಯಲ್ಲಿ ಓದಿ ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ವಾ. ಶ್ರೀ ಚೈತನ್ಯ ಮಹಾಪ್ರಭುಗಳು ಚಂದ್ರಗ್ರಹಣದ ಹುಣ್ಣಿಮೆ ಸಮಯದಲ್ಲಿ ಅವತರಿಸಿದರು. ಆಗ ಸಂಪ್ರದಾಯವನ್ನು ಅನುಸರಿಸದ ನವದ್ವೀಪದ ಹಿಂದೂ ನಿವಾಸಿಗಳು ಆ ಗ್ರಹಣ ಕಾಲದಲ್ಲಿ ಗಂಗೆಯಲ್ಲಿ ನಿಂತು ಹರಿನಾಮ ದಿವ್ಯ ನಾಮವನ್ನು ಜಪಿಸಲು ಮುಂದಾದರು. ಅಂದರೆ ಇವರು ಅವಾಗ ಅನುಸರಿಸ್ತಾನೆ ಇರಲಿಲ್ಲ. ಆದರೆ ಚೈತನ್ಯ ಮಹಾಪ್ರಭು ಹುಟ್ಟಿದಂಥ ಆ ಒಂದು ಗಳಿಗೆ ಇದೆಲ್ಲ ಅದು ಎಲ್ಲರನ್ನ ಬದಲಾವಣೆ ಮಾಡ್ತು. ಆವಾಗ ಅವ್ರು ಏನು ಮಾಡ್ತಾಯಿದ್ರು, ನವದ್ವೀಪದ ಹಿಂದೂ ನಿವಾಸಿ ಯಾರೆಲ್ಲ ಹಿಂದೂಗಳಿದ್ರು ಅವ್ರ ಬಯಕೆ ಏನು ಮಾಡ್ತಾ ಇರಲಿಲ್ಲ, ಆ ಮುಸಲ್ಮಾನರ ಬಯಕೆ. ಈಗ ಭಗವಂತ ಅವತಾರ ಬಂದಾಗ ಆ ಶಕ್ತಿ ಇರುತ್ತಲ್ಲ, ಹಾಗಾಗಿ ಅವ್ರು ಏನು ಮಾಡ್ತಾರೋ ಆ ಗ್ರಹಣ ಕಾಲದಲ್ಲಿ ಗಂಗೆಯಲ್ಲಿ ನಿಂತ್ಕೊಂಡು ಭಗವಂತನ ಹರಿನಾಮವನ್ನು ಅವರು ಜಪಿಸಲು ಮುಂದಾದರು. ಹರಿ ಹರಿ ಎಂದು ಅವರು ಜಪಿಸುತ್ತಿದ್ದುದನ್ನು ಕೇಳಿ ಹಲವಾರು ಮುಸಲ್ಮಾನರು ಅವರನ್ನು ನೂಕಲು ಮಾಡುತ್ತಾ ಅಪಹಾಸ್ಯ ಮಾಡಿದರು. ಅಂದರೆ ಇವ್ರು ಹೇಳ್ತಾ ಇರೋದನ್ನು ಕೇಳಿ ಮುಸಲ್ಮಾನರು ಏನು ಮಾಡ್ತಾಯಿದ್ರು, ಇವ್ರನ್ನ ಅಪಹಾಸ್ಯ ಮಾಡ್ತಾ ಇದ್ರು. ಹೀಗೆ ಸಮುದ್ರದ ನವದ್ವೀಪವು ಶ್ರೀಹರಿಯ ನಾಮವನ್ನು ಉಚ್ಚರಿಸುತ್ತಿದ್ದ ಸಮಯದಲ್ಲೇ ಗೌರಹರಿಯು ಅವತರಿಸಿದರು. ಅಂದರೆ ಆ ಒಂದು ಸಮಯ ಏನು ಹರಿನಾಮವನ್ನು ಹೇಳ್ತಾ ಇದ್ರು, ಆ ಹರಿನಾಮವನ್ನು ಉಚ್ಚಾರ ಮಾಡುವಂಥ ಒಂದು ಸಂದರ್ಭದಲ್ಲಿ ಗೌರಹರಿ ಅಂದರೆ ಚೈತನ್ಯ ಮಹಾಪ್ರಭುಗಳು ಅವತರಿಸಿದ್ರು. ನೋಡಿ, ಚೈತನ್ಯ ಮಹಾಪ್ರಭುಗಳಿಗೆ ವಿಶ್ವಾಂಬರ ಒಂದು ಹೆಸರು, ಭಗವಾನ್ ಚೈತನ್ಯ ಒಂದು ಹೆಸರು, ಗೌರಹರಿ ಒಂದು ಹೆಸರು. ಈ 3 ಹೆಸರುಗಳನ್ನು ನಾವು ಈಗ ಒಂದು ಪ್ಯಾರಾಗಳಲ್ಲಿ ತಿಳ್ಕೊಂಡಿದ್ದೀವಿ. ಮುಂದೆ ಯಾವ್ಯಾವ ಹೆಸರು ಬರುತ್ತೆ ನೋಡೋಣ. ಅದ್ವೈತ ಆಚಾರ್ಯರ ಪತಿಯಾದ ಶ್ರೀಮತಿ ಸೀತಾದೇವಿಯವರು ನವಜಾತ ಶಿಶುವನ್ನು ನೋಡಲು ಬಂದಾಗ ಆ ಸುಂದರ ಹೊಂಬಣ್ಣದ ಮಗು ಭಗವಾನ್ ಶ್ರೀಕೃಷ್ಣನ ಲಕ್ಷಣಗಳನ್ನು ನಿಖರವಾಗಿ ಹೊಂದಿರುವುದನ್ನು ಹಾಗೂ ಮೈಕಾಂತಿಯಲ್ಲಿ ಭಿನ್ನತೆ ಇದ್ದರೂ ಕೂಡ ಅವನು ವಾಸ್ತವವಾಗಿ ಸ್ವಯಂ ಕೃಷ್ಣನೇ ಎಂಬುದನ್ನು ಅವರು ಕಂಡುಕೊಂಡರು. ಅದ್ವೈತ ಆಚಾರ್ಯರು ಬೇಡ್ಕೊಂಡಿದ್ದಕ್ಕೆ ಭಗವಂತ ಅವತರಿಸ್ತೀನಿ ಅಂತ ಹೇಳಿದ್ರು. ಈಗ ಅವರ ಶ್ರೀಮತಿ ಅದ್ವೈತ ಆಚಾರ್ಯರು ಶ್ರೀಮತಿ ಏನು ಮಾಡ್ತಿದ್ರು, ಆ ಮಗುವನ್ನು ನೋಡಕ್ಕೆ ಬಂದಾಗಲೇ ಆ ಮಗುವಿನ ಆ ಒಂದು ಸುಂದರತೆಯನ್ನು ನೋಡಿ, ಆ ಹೊಂಬಣ್ಣವನ್ನು ನೋಡಿ, ಆ ಮೈಕಾಂತಿಯನ್ನು ನೋಡಿ ಅವ್ರಿಗೆ ಏನಾಗ್ತಾ ಇದೆ, ಇವನೇ ಸಾಕ್ಷಾತ್ ಭಗವಂತ ಅಂತ ಅವರು ಡಿಸೈಡ್ ಮಾಡಿದ್ರು. ಮತ್ತೆ ಏನು ಮಾಡ್ತಾರೆ ಅಂದರೆ, ಶಿಶು ಬೇವಿನ ಮರದ ಕೆಳಗೆ ಜನಿಸಿದ್ದರಿಂದ ಆ ಮಗುವಿಗೆ ಹಾಗೂ ಸಚಿಮಾತೆಯ ಇತರ ಮಕ್ಕಳುಗಳು ಮೇಲ್ನೋಟಕ್ಕೆ ದುಷ್ಟಶಕ್ತಿಗಳ ಪ್ರಭಾವದಿಂದ ಅಕಾಲಿಕವಾಗಿ ರಾಗಿದ್ದರಿಂದ ಮತ್ತು ದುಷ್ಟ ಶಕ್ತಿಗಳ ವಿರುದ್ಧ ಬೇವಿನ ಮರವು ಪರಿಣಾಮಕಾರಿ ಎಂದು ಪ್ರಸಿದ್ಧವಾಗಿದ್ದರಿಂದ ಆ ಹಸುಳೆಳೆಯ ರಕ್ಷಣೆಗಾಗಿ ಸೀತಾದೇವಿಯವರು ಆ ಮಗುವಿಗೆ ನಿಮಾಯ್ ಎಂದು ಹೆಸರಿಟ್ಟರು. ಅಂದರೆ ನಿಮಾಯ್. ಮತ್ತೆ ಇಲ್ಲಿ ಅದ್ವೈತಾಚಾರ್ಯರ ಹೆಂಡತಿ ಮತ್ತೆ ಚೈತನ್ಯ ಮಹಾಪ್ರಭುಗೆ ಒಂದು ಹೆಸರನ್ನ ಕೊಡ್ತಾ ಇದ್ದಾರೆ. ಯಾಕೆಂದರೆ ಮರದ ಕೆಳಗಡೆ ಹುಟ್ಟೋದ್ರಿಂದ, ಬೇವಿನ ಮರದ ಕೆಳಗಡೆ ಹುಟ್ಟಿದ್ರಿಂದ ಅವರಿಗೆ ನಿಮಾಯ್ ಅಂತ ಹೆಸರು ಬಂತು. ಯಾಕೆ ನಿಮಾಯ್ ಅಂತ ಇಟ್ಟು ಅಂದರೆ, ಆಲ್ರೆಡಿ ಸಚಿದೇವಿ ಅವರಿಗೆ 8 ಹೆಣ್ಮಕ್ಳು ಸತ್ತೋಗ್ಬಿಟ್ಟಿದ್ರು. ಮುಟ್ಟ ತಕ್ಷಣ ಯಾವ ದುಷ್ಟಶಕ್ತಿಗಳು ಕೂಡ ಭಗವಂತನಿಗೆ ಏನು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮತ್ತೆ ಅವರು ಆ ಬೇವಿನ ಮರ ದುಷ್ಟ ಶಕ್ತಿಗಳನ್ನು ನಾಶ ಮಾಡುವಂಥ ಶಕ್ತಿನ ಹೊಂದಿರುವಂಥದ್ದು. ಹಾಗಾಗಿ ಏನು ಮಾಡಿದ್ರು, ಆ ಮಗುವಿನ ರಕ್ಷಣೆಗಾಗಿ ನಿಮಾಯ್ ಅಂತ ಹೆಸರನ್ನ ಇಟ್ಟರು. ಈಗ ನಮಗೆ ವಿಶ್ವಾಂಬರ ಅನ್ನೋ ಒಂದು ಹೆಸರು, ಭಗವಾನ್ ಚೈತನ್ಯ ಅನ್ನೋದು ಒಂದು ಹೆಸರು, ಗೌರಹರಿ ಅನ್ನೋದು ಒಂದು ಹೆಸರು, ನಿಮಾಯ್ ಅನ್ನೋದು ಒಂದು ಹೆಸರು, ಒಟ್ಟು 4 ಹೆಸರು ಚೈತನ್ಯ ಮಹಾಪ್ರಭುಗಳಿಗೆ ಇರುವಂಥದ್ದನ್ನು ನಾವು ತಿಳ್ಕೊಂಡ್ವಿ. ಭಗವಾನ್ ಚೈತನ್ಯರ ಪಿತಾಮಹರಾದ ನೀಲಾಂಬರ ಚಕ್ರವರ್ತಿಗಳು ಜ್ಯೋತಿಷ್ಯ ವಿದ್ಯಾ ಪಾರಂಗತರಾಗಿದ್ದರು. ಅಂದರೆ ಈಗ ಹೇಗೆ ನಾವು ಹುಟ್ಟಿದಾಗ ಮಕ್ಕಳಿಗೆ ನಮ್ಮ ಜಾತಕವನ್ನು ತೋರಿಸಿ ಮಗು ಬಗ್ಗೆ ನಾವು ತಿಳ್ಕೊತೀವೋ, ಹಾಗೇನೆ ಜಗನ್ನಾಥ ಮತ್ತು ಸಚಿದೇವಿಯವರು ತಮ್ಮ ಮಗುವಿನ ಜಾತಕವನ್ನು ತೋರಿಸ್ತಾರೆ. ಜ್ಯೋತಿಷ್ಯದಲ್ಲಿ ವಿದ್ಯೆ ಪಾರಂಗತವಾಗಿರುವಂಥ ಚಕ್ರವರ್ತಿಗೆ, ನೀಲಾಂಬರ ಚಕ್ರವರ್ತಿಗಳಿಗೆ ತನ್ನ ಮಗನ ಜಾತಕವನ್ನು ಕೊಡ್ತಾರೆ. ನಿಮ್ಮ ಈ ಜಾತಕವನ್ನು ತೋರಿಸಿದ ಅವರು ಆ ಶಿಶು ದೇವೋತ್ತಮ ಪರಮ ಪುರುಷರನ್ನು ಕಂಡುಕೊಂಡು, ಯಾವಾಗ ಅವರು ಆ ಜಾತಕವನ್ನು ನೋಡಿದ್ರೆ ಅವರಿಗೆ ಅರ್ಥ ಆಗೋಯ್ತು ಇದು ಸಾಕ್ಷಾತ್ ಭಗವಂತ ಅನ್ನೋದು.
ಆದರೆ ಅವರು ಈ ರಹಸ್ಯವನ್ನು ಗೌಪ್ಯವಾಗೇ ಇಟ್ಟರು. ಆ ಒಂದು ಏನು ಜ್ಯೋತಿಷ್ಯ ಇದ್ದರು ನೀಲಾಂಬರ ಚಕ್ರವರ್ತಿಯವರು, ಅವರು ಈ ರಹಸ್ಯವನ್ನು ತಮ್ಮಲ್ಲೇ ಗೌಪ್ಯವಾಗಿ ಇಟ್ಕೊಂಡ್ರು. ಬಳಿಕ ಮಗುವಿಗೆ ಹೆಸರು ಇಡಲು ಸುಗ ಅವರು ತಮ್ಮ ಇತರ ಸಂಬಂಧಿಕರು ಹಾಗೂ ಸ್ಥಳೀಯ ಪಂಡಿತರನ್ನು ಭೇಟಿ ಮಾಡಿದರು. ಮಗುವು ಜನಿಸಿದ ಕೂಡಲೇ ದೇಶದಲ್ಲಿ ಬರಗಾಲವು ಕೊನೆಗೊಂಡಿತು. ಅಂದರೆ ಯಾವಾಗ ಚೈತನ್ಯ ಮಹಾಪ್ರಭು ಅವತಾರ ಮಾಡಿದ್ರು ಅಲ್ಲಿ ತುಂಬ ಏನಿತ್ತು, ಬರಗಾಲ ಇತ್ತು. ಅದೆಲ್ಲವನ್ನು ಕೂಡ ಕೊನೆಗಂಟು ಅಂತ. ರೈತರಿಗೆ ಮಳೆ ಅನುಗ್ರಹ ಆಯಿತು. ಅಂದರೆ ಬೆಳೆ ಬೆಳೆಯೋದಕ್ಕೆ ರೈತರಿಗೆ ಮಳೆಯೆಲ್ಲ ಬಂತು ಹಾಗೂ ಭೂಮಿಯು ಮತ್ತೆ ಸಂತೋಷಗೊಂಡು ಸಮೃದ್ಧ ಆಯಿತು. ಯಾಕೆಂದರೆ ಅಲ್ಲಿ ಸಾಕ್ಷಾತ್ ಭಗವಂತನೇ ಇರೋದ್ರಿಂದ ಅದೆಲ್ಲವೂ ಕೂಡ ಸಾಧ್ಯವಾಗುತ್ತೆ. ಭಗವಾನ್ ನಾರಾಯಣನೇ ಈ ಭೂಮಿಯನ್ನು ರಕ್ಷಿಸಿದನೆನಿಸಿತು. ಅವರೆಲ್ಲ ಆಗ ಈ ಮಳೆ ಮತ್ತು ಎಲ್ಲವೂ ಮಳೆ ಎಲ್ಲ ಬಂದು ಬೆಳೆ ಎಲ್ಲ ಸಮೃದ್ಧವಾಗಿರೋದ್ರಿಂದ ಭೂಮಿ ಎಲ್ಲ ಚೆನ್ನಾಗಿ ಬೆಳಕೆ ಫಸಲೆಲ್ಲ ಬಂದಿದ್ದರಿಂದ ಭಗವಂತನ ಕೃಪೆಯಿಂದ ಅವ್ರು ಹೇಳ್ತಾ ಇದ್ದಾರೆ ಭಗವಾನ್ ನಾರಾಯಣನೇ ನಮಗೆ ಈ ಭೂಮಿಯನ್ನು ರಕ್ಷಿಸಿದ್ದಾನೆ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ಈ ಶಿಶುವಿಗೆ ವಿಶ್ವಾಂಬರ ಅಂದರೆ ವಿಶ್ವದ ಪಾಲಕ ಎಂದು ಹೆಸರಿಸಬೇಕು ಅಂತ. ಆದರೆ ಚೈತನ್ಯ ಮಹಾಪ್ರಭುಗೆ ಅವರ ತಂದೆ ಏನಂತ ಹೆಸರಿಟ್ಟರು, ವಿಶ್ವಾಂಬರ ಅಂದರೆ ವಿಶ್ವದ ಪಾಲಕ ಅಂತ ಹೆಸರನ್ನು ಕರಿಬೇಕು. ಅವನು ತನ್ನ ಕುಟುಂಬದ ಉಜ್ವಲ ಜ್ಯೋತಿಯಾಗಿ ಬೆಳಗುವನೆಂದು ಅವನು ಜಾತಕದಲ್ಲಿದೆ. ಅಂದರೆ ಆ ಜಾತಕದಲ್ಲಿ ತನ್ನ ಕುಟುಂಬನ ಉಜ್ವಲ ಜ್ಯೋತಿಯಾಗಿ ಬೆಳೆಸ್ತಾನೆ ಅಂತ ಹೇಳಿ ಜಾತಕದಲ್ಲಿದೆ ಅಂತ ಹೇಳಿ. ನಿಮಾಯ್ ಅವನ ದ್ವಿತೀಯ ನಾಮೋದಯವಾಗಿ ಉಳಿಯಲಿ. ಅಂದರೆ ತಂದೆ ಇಟ್ಟಿದ್ದ ಹೆಸರು ವಿಶ್ವಾಂಬರ, ಮತ್ತು ಇವರಿಗೆ ನಿಮಾಯ್ ಅಂತ ಸೀತಾದೇವಿ ಇಟ್ಟಿದ್ರಲ್ಲ ಅದ್ವೈತ ಆಚಾರ್ಯರು, ಅದು ಎರಡನೇ ನಾಮಧೇಯವಾಗಿ ಉಳಿಯಲಿ ಎಂದು ಎಲ್ಲರೂ ಘೋಷಿಸಿದರು. ನಾಮಕರಣದ ಸಮಾರಂಭದ ಸಮಯದಲ್ಲಿ ಬ್ರಾಹ್ಮಣರು ಮಂಗಳಕರವಾದ ಮಂತ್ರಗಳನ್ನು ಜಪಿಸುತ್ತಿದ್ದಾಗ ತಮ್ಮ ನಿಜವನ್ನು ಮರೆಮಾಚಿಕೊಂಡು ದೇವತೆಗಳು ಜನಸಾಮಾನ್ಯರ ನಡುವೆ ಸೇರಿದರು ಮತ್ತು ಎಲ್ಲರೂ ಹರಿನಾಮವನ್ನು ಜಪಿಸಿದರು, ಶಂಖವನ್ನು ಊದಿದರು ಹಾಗೂ ಗಂಟೆ ನಾದ ಮಾಡಿದರು. ಅಕ್ಷತೆ, ಕಾಳುಗಳು, ಅವಲಕ್ಕಿ, ಒಂದು ಪುಸ್ತಕ, ನಾಣ್ಯ ಮತ್ತು ಚಿನ್ನ, ಬೆಳ್ಳಿ ಮುಂತಾದ ಹಲವಾರು ವಸ್ತುಗಳನ್ನು ಶಿಶು ಮುಂದೆ ಇಡಲಾಗಿದೆ. ಅಂದರೆ ನಾಮಕರಣ ಸಮಾರಂಭ ಸ್ಟಾರ್ಟ್ ಆಯಿತು. ಎಲ್ಲ ಬ್ರಾಹ್ಮಣರು ಮಂತ್ರಗಳನ್ನು ಜಪಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ನಿಜ ದೇವತೆಗಳೆಲ್ಲ ಭಗವಂತ ಅವತಾರ ಎತ್ತುತ್ತಾನೆ ಅಂದರೆ ಭಗವಂತನ ಅನುಯಾಯಿಗಳೆಲ್ಲ ಬರಲೇಬೇಕಲ್ವಾ. ಆಗಾಗ ಅವರೆಲ್ಲ ಬಂದರು. ಬಟ್ ಅವರೆಲ್ಲ ಯಾವ ರೂಪದಲ್ಲಿ ಬಂದರು, ವೇಷವನ್ನು ಮರೆಸ್ಕೊಂಡು ಬಂದರು. ಯಾಕೆ ಅಂತಂದರೆ ಜನಸಾಮಾನ್ಯರಿಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಅವರು ಆ ಜನಸಾಮಾನ್ಯರ ನಡುವೆ ದೇವತೆಗಳೆಲ್ಲ ಬಂದು ಸೇರಿಕೊಂಡು ಹರಿನಾಮವನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿದರು. ಶಂಖ ಊದಿದ್ರು, ಗಂಟೆನಾದ ಮಾಡಿದರು. ಮತ್ತು ಮಗುವಿಗೆ ನಾಮಕರಣ ಮಾಡಬೇಕಾದ್ರೆ ಮಗುವಿಗೆ ಏನು ಮಾಡಿದರು, ಅಕ್ಷತೆ, ಕಾಳು, ಅವಲಕ್ಕಿ, ಪುಸ್ತಕ, ನಾಣ್ಯ, ಚಿನ್ನ ಮುಂತಾದ ವಸ್ತುಗಳನ್ನು ಮಗು ಮುಂದೆ ಇಟ್ಟಿದ್ರು. ಜಗನ್ನಾಥ ಮಿಶ್ರರು, ಓ ನನ್ನ ಮಗು ವಿಶ್ವಾಂಬರನೇ, ದಯವಿಟ್ಟು ಕೇಳು, ಯಾವುದು ನಿನ್ನ ಮನವನ್ನು ಆಕರ್ಷಿಸುತ್ತೆಯೋ ಅದನ್ನು ತೆಗೆದುಕೋ ಎಂದರು. ಅಂದರೆ ಆ ಎಲ್ಲ ವಸ್ತುಗಳನ್ನ ಇಟ್ಟು ಇಲ್ಲಿ ಚೈತನ್ಯ ಮಹಾಪ್ರಭುಗೆ ಹೇಳ್ತಾಯಿದ್ರು, ಓ ವಿಶ್ವಾಂಬರ, ನಿನಗೆ ಇಷ್ಟೆಲ್ಲ ವಸ್ತು ಇಟ್ಟಿದೆಯಲ್ಲ, ಇದರಲ್ಲಿ ನಿನಗೆ ಯಾವುದು ಇಷ್ಟ ಆಗುತ್ತೆ, ಆಕರ್ಷಿಸುತ್ತೋ ನಿನ್ನನ್ನು, ಅದನ್ನು ನೀನು ತಗೊಂಡು ಬೇರೆಲ್ಲವನ್ನು ನಿರ್ಲಕ್ಷಿಸಿದ ಆ ಮಗು ಶ್ರೀಮದ್ ಭಾಗವತವನ್ನು ತೆಗೆದುಕೊಂಡಿತು, ಅದನ್ನು ಹಪ್ಪಿಕೊಂಡಿತು. ಅಂದರೆ ಚೈತನ್ಯ ಮಹಾಪ್ರಭು ಎಲ್ಲವನ್ನ ಬಿಟ್ಟು ಶ್ರೀಮದ್ ಭಾಗವತನ ತಗೊಂಡು ಅದನ್ನು ಅವರು ಒಪ್ಕೋತಾರೆ. ಅವನು ಓರ್ವ ಗಣ್ಯ ಪಂಡಿತನಾಗುವನೆಂದು ಎಂದು ಎಲ್ಲರೂ ಉತ್ಸಾಹದಿಂದ ಯಾವಾಗ ಶ್ರೀಮದ್ ಭಾಗವತವನ್ನು ತಗೊಂಡು ಒಪ್ಕೊಂಡ್ರು ಭಗವಂತ, ಆವಾಗ ಎಲ್ಲರೂ ಕೂಡ ಇವನು ತುಂಬ ಪಂಡಿತನಾಗ್ತಾನೆ, ಓರ್ವ ಗಣ್ಯ ಪಂಡಿತನಾಗ್ತಾನೆ ಅಂತ ಎಲ್ಲರೂ ಉತ್ಸಾಹದಿಂದ ಘೋಷಿಸ್ತಾರೆ. ಅವನಿಂದ ಬಹಳ ಆಕರ್ಷಿತರಾಗಿದ್ದ ಹಾಗೂ ಅವನನ್ನು ನೋಡಲು ನಿಯಮಿತವಾಗಿ ಬರುತ್ತಿದ್ದ ನೆರೆಹೊರೆಯ ಮಹಿಳೆಯರೊಂದಿಗೆ ಮಗು ನಿಮಾಯು ಆಟವೊಂದನ್ನು ಆಡುತ್ತಿತ್ತು. ಅಂದರೆ ನಿಮಾಯಿ ಚಿಕ್ಕವನಾಗಿದ್ದಾಗ ಅಕ್ಕಪಕ್ಕದೆಲ್ಲರೂ ಇವನು ಕಂಡ್ರೆ ತುಂಬ ಆಕರ್ಷಿತರಾಗ್ತಿದ್ರು. ನೆರೆಹೊರೆಯ ಮಹಿಳೆಯರೊಂದಿಗೆ ಮಗು ಬಂದು ನಿಮಾಯಿ ಆಟ ಆಡ್ತಾ ಇತ್ತು. ಅವನು ರೋಧಿಸತೊಡಗುತ್ತಿದ್ದಾಗ ಆ ಮಹಿಳೆಯರು ಅವನು ತುಂಬ ಹಠ ಮಾಡಿ ಅಳ್ತಾ ಇದ್ದಾನೆ ಅಂದರೆ ಆ ಮಹಿಳೆಯರೆಲ್ಲ ಏನು ಮಾಡೋರು ಅಂದರೆ ಹರಿ ಹರಿ ಎಂದು ಜಪಿಸಿದಾಗ ಮಾತ್ರವೇ ಅವನವಳು ನಿಲ್ಲಿಸ್ತಾ ಇದ್ದ. ಈ ಭಗವಂತ ಏನು ಮಾಡ್ತಾಯಿದ್ರು, ಹರಿ ಹರಿ ಅಂತ ಕರೆದ ತಕ್ಷಣ ಅವಳನ್ನು ನಿಲ್ಲಿಸಿ. ಹೀಗೆ ಎಲ್ಲರೂ ದಿನಪೂರ್ತಿ ಜಪಿಸುವಂತೆ ಅವರು ನೋಡಿ. ಚೈತನ್ಯ ಮಹಾಪ್ರಭುಗಳು ಮಗು ಆಗಿದ್ದಾಗಲೇ ಭಗವಂತನ ನಾಮವನ್ನು ಎಲ್ಲರ ಕೈಲೂ ಕೂಡ ಹೇಳಿಸ್ತಾ ಇದ್ರು. ದಿನಪೂರ್ತಿ ಅದೇ ಗುಂಗಲ್ಲಿ ಭಗವಂತ ನೋಡ್ಕೊತಾ ಇದ್ರು. ಈ ಮೂಲಕ ಜಗನ್ನಾಥ ಮಿಶ್ರರ ಮನೆಯಲ್ಲಿ ಕೃಷ್ಣನ ದಿವ್ಯ ನಾಮಗಳು ನಿರಂತರವಾಗಿ ಪ್ರತಿಧ್ವನಿಸ್ತಾ ಇದ್ವು. ಚೈತನ್ಯ ಮಹಾಪ್ರಭು ಹುಟ್ಟುತ್ತವಿಂದನೂ ಅದಕ್ಕಿಂತ ಮುಂಚೆ ಅವ್ರ ತಂದೆ ತಾಯಿ ಭಕ್ತರೇ ಆಗಿದ್ರು, ಮಾಡ್ತಾ ಇದ್ರು. ಆದರೆ ಇಲ್ಲಿ ಎಲ್ಲರನ್ನ ಭಗವಂತ ಆಕರ್ಷಿಸ್ತಾ ಇದ್ದಾನೆ ಮತ್ತು ಎಲ್ಲರ ಕೈಲೂ ಮಾಡುತ್ತಾ ಇದ್ರು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ದಿನ ನಿಮಾಯಿ ಒಂದು ದೊಡ್ಡ ಸರ್ಪದೊಂದಿಗೆ ಅಂಗಳದಲ್ಲಿ ಆಟವಾಡುತ್ತಿರುವುದನ್ನು ನೋಡಿ ಸಚಿಮಾತೆ ಹಾಗೂ ಜಗನ್ನಾಥ ಮಿಶ್ರರಿಗೆ ಗಾಬರಿಯಾಯಿತು. ಅವರಿಗೆ ಏನು ಮಾಡಬೇಕೆಂಬುದೇ ತೋಚಲಿಲ್ಲ. ಆದರೆ ಸ್ವಲ್ಪ ಸಮಯದ ಬಳಿಕ ಆ ಸರ್ಪವು ಪ್ರಭುವಿನ ದೇಹವನ್ನು ಸುತ್ತಲೂ ಹರಿದಾಡಿ ಯಾವ ಉಪದ್ರವವನ್ನು
ಕೊಡದೆ ಸರಿದು ಹೋಯಿತು. ವಾಸ್ತವವಾಗಿ ಆ ಸರ್ಪವು ಭಗವಾನ್ ವಿಷ್ಣುವಿನ ಹಾಸಿಗೆಯಾಗಿದ್ದ ಅನಂತ ದೇವನೇ ಆಗಿತ್ತು. ಭಗವಂತ ಬಂದಾಗ ಭಗವಂತನ ಭಕ್ತರು ಬರ್ತಾರೆ ಅಲ್ವಾ, ಹಾಗೆ ಅದು ಅನಂತ ಶೇಷ ಹಾವಿನ ವೇಷವನ್ನು ಎತ್ಕೊಂಡು ಬಂದರು. ಆಗ ಅವರು ಎತ್ಕೊಂಡು ಬಂದಾಗ ಇವ್ರ ತಂದೆ ತಾಯಿಗೆ ತುಂಬ ಭಯ ಆಗ್ಬಿಡ್ತು. ಅಂದರೆ ಆ ಮಗುವನ್ನು ಸುತ್ತ ಹಾವು ಆವರಿಸಿರೋದ್ರಿಂದ ಅವ್ರಿಗೆ ತುಂಬ ಗಾಬರಿ ಆಯಿತು. ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಆ ಸ್ವಲ್ಪ ಸಮಯದ ಬಳಿಕ ಏನಾಯ್ತು, ಹಾವು ಭಗವಂತನನ್ನು ಪ್ರದಕ್ಷಿಣೆ ಮಾಡಿ ಅನಂತ ದೇವ ಅವರು ಹಾಗೆಯೇ ಹೊರಟೋದ್ರು. ಏನನ್ನು ಕೂಡ ಆ ಮಗುಗೆ ಮಾಡಲಿಲ್ಲ. ಮತ್ತೆ ಇನ್ನೊಂದು ಘಟನೆ ನಡೀತು. ಈ ಘಟನೆ ಅಲ್ಲದೆ ಮತ್ತೆ ಇನ್ನೊಂದು ಘಟನೆ ನಡೀತು. ಒಮ್ಮೆ ಕಳ್ಳರಿಬ್ಬರು ಆ ಪ್ರದೇಶವನ್ನು ಪ್ರವೇಶಿಸಿದರು. ಮಕ್ಕಳನ್ನು ಅಪಹರಿಸಿ ಅವರ ಆಭರಣಗಳನ್ನು ಕದಿಯುವುದರಲ್ಲಿ ಪರಿಣಿತರಾಗಿದ್ರು. ಅಂದರೆ ಕಳ್ಳರು ಬಂದಿದ್ರು, ಮತ್ತು ಅವ್ರು ಏನು ಮಾಡ್ತಿದ್ರು, ಮಕ್ಕಳು ಹಾಕಿರುವಂಥ ಒಡವೆಗಳನ್ನು ವಸ್ತ್ರಗಳನ್ನು ಕದಿಯೋದಕ್ಕೆ ತುಂಬ ಪರಿಣಿತರಾಗಿದ್ದರು. ಅವರು ನಿಮಾಯನ್ನು ಕಂಡು ಅವನನ್ನು ಅಪಹರಿಸಿಕೊಂಡು ಅಲ್ಲಿಂದ ಓಡಿದರು. ಯಾವಾಗ ಚೈತನ್ಯ ಮಹಾಪ್ರಭು ನೋಡಿದ್ರು ನಿಮಾಯನ್ನು, ಆಗಲೂ ಕೂಡ ಅವರು ಆ ಮಗುವಿನ ನಿಮಾಯನ್ನು ಎತ್ಕೊಂಡು ಓಡೋದ್ರು. ತಮ್ಮ ಅಕ್ಕರೆಯ ನಿಮಾಯನ್ನು ಕಾಣದೆ ಗಾಬರಿಗೊಂಡಿದ್ದ ಸಚಿದೇವಿಯವರು ಅವನನ್ನು ಹುಡುಕಲೆಂದು ಅಕ್ಕಪಕ್ಕದವರನ್ನು ಕೇಳಿದರು. ಆ ನಡುವೆ ಭಗವಂತನ ಮಾಯಾಶಕ್ತಿಯ ಇಂದ ಪ್ರಭಾವಿತರಾಗಿ ತಬ್ಬುಬ್ಬಿಯಾದ ಆ ಮೋಸಗಾರರು ಓಡುತ್ತಾ ಒಂದು ಸುತ್ತು ಹಾಕಿ ಜಗನ್ನಾಥ ಮಿಶ್ರರ ಮನೆಯ ಮುಂದೆ ಪುನಃ ಬಂದರು. ಮಗುವಿಗಾಗಿ ಅನೇಕ ಜನರು ಹುಡುಕಾಡುತ್ತಿದ್ದುದನ್ನು ಕಂಡು ಅವರು ನಿಮಾಯನ್ನು ತಕ್ಷಣವೇ ಕೆಳಗೆ ಬಿಟ್ಟು ಪಲಾಯನಗೈದರು. ಅಂದರೆ ಆ ಮಗುವನ್ನು ಇವರು ಗಾಬರಿಯಿಂದ ಎತ್ಕೊ ಹೋದ್ರು ಕಿಡ್ನಾಪ್ ಮಾಡೋಣ ಅಂತ. ಆದರೆ ಅದು ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಅದು ಸಾಕ್ಷಾತ್ ಭಗವಂತನ ಮಾಯಾಶಕ್ತಿಯಿಂದ ಭಗವಂತ ಏನು ಮಾಡಿದ್ರು, ಅವ್ರು ಎಲ್ಲಿ ಎತ್ಕೋಗಿದ್ರು ಮತ್ತೆ ಅಲ್ಲಿಗೆ ಕರ್ಕೊಂಡ್ಬಿಟ್ಟೋ ಥರ ಮಾಡಿದರು. ಅದನ್ನು ಅಕ್ಕಪಕ್ಕ ಮನೆಯಲ್ಲ ಅವ್ರ ತಂದೆ ತಾಯಿ ಕೇಳ್ತಾ ಇದ್ದಾರೆ, ಮಗು ಎಲ್ಲಿ ಅಂತ. ಅವ್ರ ತಾಯಿಗೆ ತುಂಬ ಗಾಬರಿ ಆಗಿತ್ತು. ಆದರೆ ಮತ್ತೆ ಏನು ಮಾಡಿದ್ರು, ಆ ಕಳ್ಳರು ಅವ್ರನ್ನ ಬಿಟ್ಟು ಅವರೆಲ್ಲ ಹುಡುಕ್ತಾ ಇರೋದನ್ನು ನೋಡಿ ಇನ್ನು ನಾವು ಸಿಗಾಕೊಂಡ್ರೆ ಬಿಡಲ್ಲ ಇವರು ಅಂತ ಪಲಾಯನಗೈತಾರೆ. ಬೆಳೆದು ದೊಡ್ಡವನಾಗುತ್ತಿದ್ದ ನಿಮಾಯಿಯು ಶ್ರೀಕೃಷ್ಣನ ಬಾಲ್ಯದಲ್ಲಿದ್ದಂತೆ ಅತ್ಯಂತ ತುಂಟನಾದವನು. ಅಂದರೆ ನಿಮಾಯಿಯು ಕೂಡ ಅವ್ರು ಹೇಗೆ ಬಾಲ್ಯದಲ್ಲಿ ಕೃಷ್ಣ ಲೀಲೆಗಳನ್ನ ಮಾಡಬೇಕಾದ್ರೆ ತುಂಟರಾಗಿದ್ರು, ಅದೇ ತುಂಟತನವನ್ನು ಕೂಡ ಅವರು ಚೈತನ್ಯ ಮಹಾಪ್ರಭು ಆಗಿದಾಗಲೂ ಕೂಡ ಮಾಡ್ತಾಯಿದ್ರು. ಕೃಷ್ಣನು ಒಂದು ಹೆಸರು ದುಷ್ಟಮೋಹನ, ಅಂದರೆ ತುಂಟ ಬಾಲಕ ಎಂದರ್ಥ. ಕೃಷ್ಣನಿಗೆ ಮತ್ತೊಂದು ಹೆಸರು ಇದೆ, ಏನದು ದುಷ್ಟಮೋಹನ ಅಂತ. ಹಂಗಂದ್ರೆ ಏನಪ್ಪ ಅಂದರೆ ಅವನು ತುಂಟ ಬಾಲಕ ಅಂತ ಅರ್ಥ. ಅವನ ತುಂಟನಾಗಿದ್ದರೂ ಅವನು ಆಕರ್ಷಕ ನಡತೆಯು ಮನಸೋರಗೊಳಿಸುವಂಥದ್ದಾಗಿತ್ತು. ಅಂದರೆ ಆ ಮೋಹನವಾಗಿತ್ತು ಅವರ ಆಕರ್ಷಣೆ. ಅವನು ಎಷ್ಟೇ ತುಂಟತನವನ್ನು ಮಾಡ್ತಾ ಇದ್ರು ನೋಡೋರಿಗೆ ಅದು ತುಂಟತನ ಅನ್ನಿಸ್ತಾ ಇರಲಿಲ್ಲ. ಅವ್ರಿಗೆಲ್ಲ ಅದು ಖುಷಿಯನ್ನು ಕೊಡ್ತಾ ಇತ್ತು, ಮನಸ್ಸಿಗೆ ಆಶ್ಚರ್ಯ ನೆಮ್ಮದಿಯನ್ನು ಕೊಡ್ತಾ ಇತ್ತು. ನಿಮಾಯಿಯು ಸಹ ಈ ಗುಣವನ್ನು ಹೊಂದಿದ್ದನು. ಒಮ್ಮೆ ಅವನು ಕಸವನ್ನು ತಿನ್ನುತ್ತಿರುವುದನ್ನು ಅವರ ತಾಯಿಯು ನೋಡಿದರು. ನೀನು ಈ ಕಸವನ್ನು ಏಕೆ ತಿನ್ನುತ್ತಿರುವೆ? ನಾನು ನಿನಗೆ ಈ ತಾನೇ ಹಲವಾರು ರುಚಿಕರ ಸಿಹಿ ತಿನಿಸುಗಳನ್ನೆಲ್ಲ ಕೊಟ್ಟನಲ್ಲವೇ ಎಂದು ಅವರು ಹೇಳಿದಾಗ ಅವನು ಏನು ವ್ಯತ್ಯಾಸ, ಎಲ್ಲವೂ ಒಂದೇ. ಅಂದರೆ ಇವನು ಹೊರಗಡೆ ಆಟ ಆಡ್ಬೇಕಾದ್ರೆ ಮಣ್ಣನ್ನು ತಿಂತಾಯಿದ್ರು ಚೈತನ್ಯ ಮಹಾಪ್ರಭುಗಳು. ಆಗ ಅವ್ರ ತಾಯಿ ಬಂದು, ನೀನು ಯಾಕೆ ಈ ಮಣ್ಣನ್ನು ಕಸವನ್ನು ತಿಂತಾ ಇದೆಯಾ? ನಾನು ನಿನಗೆ ಈಗ ತಾನೇ ರುಚಿಕರವಾದ ತಿಂಡಿಗಳನ್ನೆಲ್ಲ ಕೊಟ್ಟಿದ್ದೀನಲ್ವಾ ಅಂತ ಅವ್ರು ಹೇಳಿದಾಗ ಅವನು ಏನು ಹೇಳ್ತಾರೆ, ಭಗವಂತ ಏನು ವ್ಯತ್ಯಾಸ ಅದಕ್ಕೂ ಇದಕ್ಕೂ, ಎಲ್ಲವೂ ಒಂದೇ ಅಲ್ವಾ ಅಂತ ಹೇಳ್ತಾ ಇದ್ರು. ಸಿಹಿ ತಿನಿಸುಗಳು ಭೂಮಿಯಿಂದ ಉತ್ಪನ್ನವಾಗುತ್ತವೆ, ಆದುದರಿಂದ ನಾನು ಸಿಹಿ ತಿನಿಸು ತಿಂದರೇನು ಅಥವಾ ಕಸ ತಿಂದರೇನು? ಅಂದರೆ ಏನು ನಾವು ತಯಾರು ಮಾಡ್ತೀವಿ ತಿಂಡಿ ತಿನಿಸುಗಳು ಅವೆಲ್ಲ ಭೂಮಿಯಿಂದನೇ ಬರುವಂಥದ್ದಲ್ವ. ಹಾಗಾಗಿ ಅವನು ಹೇಳ್ತಾನೆ, ಅದು ತಿಂಡಿನ ತಿನ್ಬೋದು ಅಥವಾ ಕಸನೂ ತಿಂದು, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ, ಎಲ್ಲವೂ ಒಂದೇ ಅಲ್ವಾ ಅಂತ ಅವನು ಎಂದು ಉತ್ತರಿಸಿದನು. ವಿದ್ವತ್ಪೂರ್ಣ ವೈಷ್ಣವ ಬ್ರಾಹ್ಮಣರವರು ಪತ್ನಿಯಾಗಿದ್ದ ಸಚಿದೇವಿಯವರಿಗೆ ನಿಮಾಯಿಯ ದೋಷಯುತ ಕೇವಲ ಅದ್ವೈತವಾದವನ್ನು ಪ್ರತಿಪಾದಿಸುತ್ತಿರುವನೆಂದು ತಿಳಿಯಿತು. ಅವ್ರ ತಾಯಿ ಈ ಅದ್ವೈತ, ಅವ್ರು ಎಷ್ಟೇ ಆದರೂ ಬ್ರಾಹ್ಮಣ ಪಂಡಿತರ ಮಗ ಆಗಿರೋದ್ರಿಂದ ಈ ಥರ ಮಾತಾಡ್ತಿದ್ದಾನೆ ಅಂತ ಅವರು ಅಂದ್ಕೊಂಡ್ರು. ಮತ್ತು ಜೇಡಿನ ಮಣ್ಣಿನ ಮಡಿಕೆಯೊಂದು ಮಣ್ಣಿನ ರೂಪ ತರವೇ ಆಗದಿದ್ದರೂ ಸಹ ಒಂದು ಮುದ್ದೆ ಜೇಡಿ ಮಣ್ಣನ್ನು ಮಡಕೆಯಂತೆ ಉಪಯೋಗಿಸಲು ಸಾಧ್ಯವಿಲ್ಲ. ಮಡಕೆಯನ್ನು ಮಡಕೆಯಾಗಿ ರೂಪಾಂತರಿಸಿದಾಗ ಮಾತ್ರ ಮಡಕೆಯಲ್ಲಿ ನೀರನ್ನು ಹಿಡಿಯಲು ಸಾಧ್ಯ ಎಂಬುದು ಉದಾಹರಣೆಯನ್ನು ಕೊಟ್ಟು ತಾಯಿಯವರು ಭೂಮಿಯ ಉತ್ಪನ್ನಗಳಾಗಿರುವ ಸಿಹಿ ತಿನಿಸುಗಳು ಶರೀರವನ್ನು ಪೋಷಿಸುತ್ತವೆ, ಬರೀ ಮಣ್ಣು ಪೋಷಿಸಲಾರದು ಎಂದು ಯಾವಾಗ ಅವರು ಭಗವಂತ ಪಂಡಿತರ ಥರ ಮಾತಾಡಿದ್ರು ಆಗ ಅವ್ರಿಗೆ ಅರ್ಥ ಆಯಿತು. ಅದಕ್ಕೆ ಅವ್ರ ತಾಯಿ ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಿದ್ರೆ,
ಒಂದಿಡಿ ಮಣ್ಣನ್ನು ಇಟ್ಕೊಂಡ್ರೆ ಆ ಮಣ್ಣಲ್ಲಿ ನೀರನ್ನು ಶೇಖರಣೆ ಮಾಡಿ ಕುಡಿಯೋದಕ್ಕಾಗೋದಿಲ್ಲ. ಆ ಮಣ್ಣು ಒಂದು ಆಕಾರವಾಗಿ ಕೊಟ್ಟಾಗ, ನಾವು ಮಡಕೆ ರೂಪವನ್ನು ಮಾಡಿದಾಗ ಮಾತ್ರ ಏನಾಗುತ್ತೆ, ಅದಕ್ಕೆ ನೀರನ್ನು ಹಾಕೊಂಡು ನಾವು ಕುಡಿಬೋದು. ಆಗ ಅದು ನಮಗೆ ನೀರು ಸಿಗುತ್ತೆ. ಹಾಗೇನೆ ಭೂಮಿಯಲ್ಲಿ ಉತ್ಪನ್ನವಾಗಿರುವಂತಹ ಸಿಹಿ ತಿನಿಸುಗಳನ್ನು ತಿಂದರೆ, ಏನು ನಾವು ಉತ್ಪತ್ತಿ ಮಾಡಿ ಬೆಳೆದಿರುವಂಥ ಬೆಳೆ, ಆ ಫಲಸನ್ನು ನಾವು ತಿಂದರೆ ನಮಗೆ ಏನಾಗುತ್ತೆ, ದೇಹಕ್ಕೆ ಪೋಷಣೆ ಸಿಗುತ್ತೆ. ಅದನ್ನು ಬಿಟ್ಟು ನಾವು ಮಣ್ಣನ್ನು ತಿಂದರೆ ಪೋಷಣೆ ಸಿಗೋದಿಲ್ಲ ಅಂತ ತಾಯಿ ವಿವರಿಸುತ್ತಾರೆ. ಅದ್ವೈತವು ಅಪ್ರಯೋಗಶೀಲ ಎಂದು ಸ್ವೀಕರಿಸಿದ ವಿಶ್ವಾಂಬರನು, ನನಗೆ ಸಿಹಿ ತಿನಿಸುಗಳನ್ನು ಕೊಡು ಮತ್ತು ನಾನು ಮುಂದೆಂದು ಕಸವನ್ನು ತಿನ್ನುವುದಿಲ್ಲ ಎಂದು ಯಾವಾಗ ತಾಯಿಯಾಗಿ ಹೇಳಿದ್ರೋ ಆಗ ಅವರು ಅದನ್ನು ಸ್ವೀಕಾರ ಮಾಡಿಕೊಂಡು, ನನಗೆ ಸಿಹಿ ತಿನಿಸುಗಳನ್ನೇ ಕೊಡು, ನಾನು ಮುಂದೆಂದು ಈ ಕಸವನ್ನು ತಿನ್ನೋದಿಲ್ಲ ಅಂತ ಅವರು ಹೇಳ್ತಾರೆ. ಒಂದು ಸಂಜೆ ಪೂರ್ಣ ಚಂದ್ರನನ್ನು ನೋಡಿದ ನಿಮಾಯಿಯು, ಅಮ್ಮ ನನಗೆ ಚಂದ್ರನನ್ನು ಕೊಡು, ನನಗೆ ಅದು ಕೊಡು ಎನ್ನುತ್ತಾ ಅಳಲಾರಂಭಿಸಿದರು. ಯಾವಾಗ ಚೈತನ್ಯ ಮಹಾಪ್ರಭು ಚಂದ್ರನನ್ನು ನೋಡಿ ಅದಿಷ್ಟ ಆಗಿ ಅಮ್ಮ ನನಗೆ ಚಂದ್ರನನ್ನು ಕೊಡು ಅಂತ ಕೇಳಿದ್ರು, ಅಳಲಾರಂಭಿಸಿದರು. ಮನೆಯೊಳಗಿದ್ದ ಕೃಷ್ಣನ ಚಿತ್ರವೊಂದನ್ನು ತಂದು ಸಚಿದೇವಿಯವರು ಅದನ್ನು ತಮ್ಮ ಅಕ್ಕರೆಯ ಮಗನಿಗೆ ಕೊಟ್ಟರು. ಕೃಷ್ಣಂದು ಒಂದು ಚಿತ್ರ ಇರುತ್ತೆ, ಆ ಚಿತ್ರವನ್ನು ತಗೊಬಂದು ಅಕ್ಕರೆಯಿಂದ ಮಗನಿಗೆ ಕೊಟ್ಟು, ಬಂಗಾರದ ಚಂದ್ರನಾಗಿದ್ದ ಗೌರಚಂದ್ರನು ಶ್ಯಾಮಚಂದ್ರನಾಗಿದ್ದ ಕೃಷ್ಣಚಂದ್ರನನ್ನು ಕಂಡು ಸಮಾಧಾನಗೊಂಡನು. ಅಂದರೆ ಆ ಒಂದು ಚಿತ್ರದಲ್ಲಿ ಭಗವಂತ ಆ ಚಂದ್ರನ ಚಿತ್ರ ಇತ್ತು. ಬಂಗಾರದ ಚಂದ್ರನಾಗಿದ್ದ ಗೌರಚಂದ್ರನನ್ನ ಸಾಮಚಂದ್ರನಾಗಿದ್ದ ಕೃಷ್ಣಚಂದ್ರನನ್ನ ಕಂಡವರು ಆ ಫೋಟೋನ ನೋಡಿ ಅವರಿಗೆ ಸಮಾಧಾನ ಆಯಿತು. ಆ ಚಂದ್ರವನ್ನು ಅವರು ಅದರಲ್ಲಿತ್ತು, ಅದನ್ನು ತಂದುಕೊಟ್ರು ಅಂತ ಹೇಳ್ತಾ ಇದ್ದಾರೆ. ತೀರ್ಥಯಾತ್ರೆಗಾಗಿ ನವದ್ವೀಪಕ್ಕೆ ಬಂದಿದ್ದ ಬ್ರಾಹ್ಮಣರೋರ್ವರಿಗೆ ಆತಿಥ್ಯವನ್ನು ನೀಡಿದ ಜಗನ್ನಾಥ ಮಿಶ್ರರು ಅವರ ಸಾಲಿಗ್ರಾಮ ಶಿಲೆಗೆ ಅಡುಗೆ ಮಾಡಲು ಸುಗ, ಅಕ್ಕಿ ಮತ್ತು ಇತರ ಸಾಮಗ್ರಿಗಳನ್ನು ಒದಗಿಸಿದರು. ಅಡುಗೆ ಮಾಡಿದ ಆ ಬ್ರಾಹ್ಮಣನು ಭೋಗವನ್ನು ತಮ್ಮ ಸಾಲಿಗ್ರಾಮ ಶಿಲೆಗೆ ನೈವೇದ್ಯ ಮಾಡಿದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಗು ನಿಮಾಯಿಯು ಸ್ವಲ್ಪ ಅನ್ನವನ್ನು ಸೇವಿಸಿದನು. ತಂಟೆಕೋರ ನಿಮಾಯಿಯು ನೈವೇದ್ಯವನ್ನು ಅಪವಿತ್ರಗೊಳಿಸಿದನೆಂದು ಆ ಬ್ರಾಹ್ಮಣ ದುಃಖಪಟ್ಟರಾದರೂ ಜಗನ್ನಾಥ ಮಿಶ್ರರ ವಿನಂತಿಯ ಮೇರೆಗೆ ಪುನಃ ಅಡಿಗೆ ಮಾಡಲು ಒಪ್ಪಿದರು. ಹೊಸದಾಗಿ ತಯಾರಿಸಿದ್ದ ಪದಾರ್ಥಗಳನ್ನು ನೈವೇದ್ಯದಲ್ಲಿ ಅರ್ಪಿಸುತ್ತಿದ್ದಂತೆ ನಿಮಾಯಿ ಮತ್ತೆ ಬಂದು ಅವುಗಳನ್ನು ಸೇವಿಸಿದನು. ಈ ಬಾರಿಯೂ ಜಗನ್ನಾಥ ಮಿಶ್ರರು ತಮ್ಮ ಮಗನನ್ನು ಒಂದು ಕೋಣೆಯಲ್ಲಿ ಕೂಡು ಹಾಕಿದರು ಮತ್ತು ಬ್ರಾಹ್ಮಣರಲ್ಲಿ ಪರಿಪರಿಯಾಗಿ ಕ್ಷಮೆ ಯಾಚಿಸಿ ಅವರು ಮತ್ತೊಮ್ಮೆ ಅಡಿಗೆ ಮಾಡುವಂತೆ ಕೇಳಿಕೊಂಡರು. ಅಂದರೆ ಈಗ ತೀರ್ಥಯಾತ್ರೆಗೆ ಬ್ರಾಹ್ಮಣ ಬಂದಿರ್ತಾರೆ, ಅವರಿಗೆ ಆತಿಥ್ಯವನ್ನು ಕೊಡಬೇಕಂದ್ರೆ ಭಗವಂತನಿಗೆ ಅರ್ಪಣೆ ಮಾಡಿ ಕೊಡಬೇಕಲ್ವಾ. ಅದಕ್ಕೆ ಏನು ಮಾಡ್ತಾರೆ, ಜಗನ್ನಾಥ ಮಿಶ್ರ ಅವರಿಗೆ ಸಾಮಾನೆಲ್ಲ ತಂದು ಕೊಡ್ತಾರೆ. ಆಗ ಅವರು ಈ ಬ್ರಾಹ್ಮಣ ಏನು ಮಾಡ್ತಾರೆ, ಎಲ್ಲ ಪ್ರಸಾದವನ್ನು ತಯಾರಿಸಿ ಭಗವಂತನಿಗೆ ನೈವೇದ್ಯ ಮಾಡಬೇಕು. ಅಷ್ಟರೊಳಗೆ ಏನು ಮಾಡ್ತಾರೆ, ಚೈತನ್ಯ ಮಹಾಪ್ರಭು ಅದನ್ನು ಸೇವನೆ ಮಾಡಿಬಿಡ್ತಾರೆ. ಮಗು ಅಲ್ವಾ, ಅವ್ರಿಗೇನು ಮಾಡೋದಕ್ಕಾಗಲ್ಲ. ಅದಕ್ಕೆ ತಂದೆ ಏನು ಮಾಡ್ತಾರೆ, ಅವ್ರ ಹತ್ರ ಕ್ಷಮೆ ಕೇಳಿ ಇನ್ನೊಮ್ಮೆ ಮಾಡಿ ನೀವು ಪ್ರಸಾದನ ಅಂತ ವಿನಂತಿಸ್ಕೊಳ್ತಾರೆ. ಮತ್ತೆ ಎಲ್ಲವನ್ನ ಮಾಡಿ ಇನ್ನೇನು ಅರ್ಪಣೆ ಮಾಡಬೇಕು ಅನ್ನೋ ಸಮಯದಲ್ಲಿ ಏನು ಮಾಡ್ತಾರೆ, ಮತ್ತೆ ತಿಂದ್ಬಿಡ್ತಾರೆ. ಆಗ ಬ್ರಾಹ್ಮಣಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಆಗ ಅವ್ರ ತಂದೆ ಏನು ಮಾಡ್ತಾರೆ, ನಿಮಾಯಿನ ತಗೊಂಡೋಗಿ ಒಂದು ಕೋಣೆಯಲ್ಲಿ ಕೂಡ ಹಾಕ್ಬಿಟ್ಟು ಮತ್ತೆ ಕ್ಷಮೆ ಯಾಚಿಸಿ ಪರಾಪರಿಯಾಗಿ ಬೇಡ್ಕೊಂಡು ಅವರು ಕೇಳ್ಕೊತಾರೆ ಮತ್ತೆ ಮಾಡೋದು. ಮಧ್ಯರಾತ್ರಿಯಲ್ಲಿ ಎಲ್ಲರೂ ನಿದ್ರಿಸುತ್ತಿದ್ದಾಗ ಆ ಯಾಂತ್ರಿಕರು ನೈವೇದ್ಯವನ್ನು ಅರ್ಪಿಸಲಾರಂಭಿಸಿದರು. ಅಂದರೆ ಎಲ್ಲರೂ ಮಲಗವರಿಗೆ ಯಾರು ಕೂಡ ತೊಂದರೆ ಕೊಡೋದಿಲ್ಲ ಅಂತ ಆಗ ಹೋಗಿ ನೈವೇದ್ಯವನ್ನು ಮಾಡೋದಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ, ಅರ್ಪಿಸಲಾರಂಭಿಸಿದ್ರು. ಆದರೆ ಅದು ಹೇಗೋ ಏನೋ ಆ ಮಗು ನಿಮಾಯಿಗೆ ಪುನಃ ಬಂದು ಆಹಾರವನ್ನು ಮತ್ತೆ ಏನು ಮಾಡಿದ್ರು, ಆಗಲೂ ಕೂಡ ಭಗವಂತನಿಗೆ ನಾವು ಏನು ಮಾಡಿದ್ರು ಗೊತ್ತಾಗುತ್ತಲ್ವಾ. ನಾವೇನೇ ಕೂಡಾಕ್ಲಿ ಏನೇ ಮಾಡಲಿ ಭಗವಂತನಿಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನನ್ನ ಮನಸ್ಸಲ್ಲಿ ಏನಿದೆ, ನಿಮ್ಮ ಮನಸ್ಸಲ್ಲಿ ಇದೆ, ನಾವು ಏನು ಅನ್ಕೊತಿದ್ದೀವಿ, ಏನು ಮಾಡ್ತಾ ಇದ್ವಿ ಎಲ್ಲವೂ ಕೂಡ ಭಗವಂತನಿಗೆ ಗೊತ್ತು. ಮತ್ತೆ ಈ ಬ್ರಾಹ್ಮಣ ಮಾಡೋದು ಭಗವಂತನಿಗೆ ಗೊತ್ತಾಗಿತ್ತಲ್ಲ, ಅದಕ್ಕೆ ಮತ್ತೆ ಬಂದು ಏನು ಮಾಡಿದ್ರು, ಆಹಾರವನ್ನು ಸೇವಿಸಿದ್ರು. ಆ ಬ್ರಾಹ್ಮಣ ಕಣ್ಣೀರಿಟ್ಟು, ನಾನು ಇಂದು ಆಹಾರವನ್ನು ಸ್ವೀಕರಿಸುವುದು ಭಗವಾನ್ ಇಷ್ಟವಿಗೆ ಇಷ್ಟ ಇಲ್ವಂದ್ರೆ ನಾವು ಆಹಾರ ತಗೊಳ್ಳೋದು ಭಗವಂತನಿಗೆ ಇಷ್ಟ ಇಲ್ವೇನು ಅಂತ ಅವನು ಪರಾಪರಿ ಕಣ್ಣೀರಿಡ್ತಾ ಇದ್ದಾನೆ. ಆ ಬ್ರಾಹ್ಮಣ, ನಾನು ಏನು ಅಪರಾಧವನ್ನು ಮಾಡಿರಬೇಕು ಎಂದು ಅವರು ಆಲೋಚಿಸಿದ. ಅಂದರೆ ಏನು ಅಪರಾಧ ಆಗ್ತೈತೆ ನನಗೆ, ಈ ಥರ ಮತ್ತೆ ತೊಂದರೆ ಆಗ್ತಾ ಇದೆಯಲ್ಲ ಅಂತ ಆ ಬ್ರಾಹ್ಮಣ ಯೋಚಿಸ್ತಾ ಇದ್ದ. ಆಗ ನಿಮಾಯಿಯು, ದಿನನಿತ್ಯ ನೀವು ಯಾರಿಗಾಗಿ ನೈವೇದ್ಯವನ್ನು ಅರ್ಪಿಸುತ್ತಿರುವಿರಿ, ಆ ಭಗವಾನ್ ವಿಷ್ಣುವೇ ನಾನು ಎಂದು ನಿಮಗೆ ತಿಳಿಯುತ್ತಿಲ್ಲವೇ ಎಂದು. ಆಗ ಭಗವಂತ ಕೇಳ್ತಾರೆ, ನೀವು ಯಾರಿಗೋಸ್ಕರ ಇಷ್ಟು ಶುದ್ಧತೆಯಿಂದ ಆಹಾರವನ್ನು ತಯಾರಿ ಮಾಡ್ತಾ ಇದ್ದೀರಾ, ನೀವು ದಿನ ಯಾರಿಗೆ ಅರ್ಪಿಸ್ತಾ ಇದ್ದೀರಾ, ಆ ವಿಷ್ಣುನೇ ನಾನು, ನಿಮಗೆ ಅದು ಅರ್ಥ ಆಗ್ತಾ ಇಲ್ವಾ, ತಿಳಿತಾ ಇಲ್ವಾ ಅಂತ.
ನಿಮಾಯಿಯು ತನ್ನ ಚತುರ್ಭುಜ ವಿಷ್ಣು ರೂಪವನ್ನು ಪ್ರದರ್ಶಿಸಿದಾಗ ತಮಗೆ ಕೀಟಲೆ ಮಾಡುತ್ತಿದ್ದ ಮಗು ತನ್ನ ಆರಾಧ್ಯ ದೈವ ಎಂದು ಅರಿತುಕೊಂಡು ಆ ಬ್ರಾಹ್ಮಣರು ದಿವ್ಯಾನಂದದಲ್ಲಿ ತೇಲರು. ಆ ಬ್ರಾಹ್ಮಣನಿಗೆ ಭಗವಂತ ಕೊನೆಗೆ ಏನು ಮಾಡಿದ್ರು, ಅಷ್ಟೊಂದು ಆಟ ಆಡಿಸಿ ತಮ್ಮ ನಿಜವಾದ ಚತುರ್ಭುಜ ರೂಪವನ್ನು ತೋರಿಸಿದ್ರು. ಆ ಚತುರ್ಭುಜ ರೂಪವನ್ನು ನೋಡಿ ಆ ಬ್ರಾಹ್ಮಣ ಏನು ದಿವ್ಯಾನಂದದಲ್ಲಿ ತೇಲಾಡ್ತಾ ಇದ್ದಾರೆ. ಹಿರಣ್ಯ ಮತ್ತು ಜಗದೀಶ ಎಂಬ ಬ್ರಾಹ್ಮಣ ಭಕ್ತರಿಬ್ಬರು ನವದ್ವೀಪದ ನೆರೆಹೊರೆಯಲ್ಲಿ ವಾಸವಾಗಿದ್ದರು. ಒಮ್ಮೆ ಏಕಾದಶಿ ದಿನದಂದು ಭಗವಾನ್ ವಿಷ್ಣುವಿಗೆ ಸುದೀರ್ಘವಾದ ಪೂಜೆಯನ್ನು ಸಲ್ಲಿಸಿದ ಅವರು ಅವನ ಆನಂದಕ್ಕಾಗಿ ತುಂಬ ಸವಿಯಾದ ತಿಂಡಿ ತಿನಿಸುಗಳನ್ನು ತಯಾರಿಸುತ್ತಿದ್ದರು. ಪುಟ್ಟ ನಿಮಾಯಿಗೆ ಇದು ಹೇಗೋ ಏನೋ ತಿಳಿಯಿತು ಮತ್ತು ಅವನು ತನ್ನ ಮನೆಯಿಂದ ನಡೆದು ಅವರ ಮನೆಗೆ ಹೋಗಿ ಅವರು ತಯಾರಿಸಿದ್ದ ಭಕ್ಷ್ಯಗಳನ್ನೆಲ್ಲ ತನಗೆ ಕೊಡುವಂತೆ ಒತ್ತಾಯಪಡಿಸಿ ಮಗುವಿಗೆ ತಮ್ಮ ವಿಶಿಷ್ಟ ನೈವೇದ್ಯದ ಬಗ್ಗೆ ಹೇಗೆ ತಿಳಿಯಿತು ಎಂಬುದಾಗಿ ಹಿರಣ್ಯ ಮತ್ತು ಜಗದೀಶರು ಆಶ್ಚರ್ಯಪಟ್ಟಿದ್ದಾದರೂ ಅವರು ಸಂತೋಷದಿಂದ ಅವನಿಗೆ ಆ ತಿನಿಸುಗಳನ್ನು ಕೊಟ್ಟರು. ಹೀಗೇನೆ ಮತ್ತೆ ಹಿರಣ್ಯ ಮತ್ತು ಜಗದೀಶ ಅವರು ಬ್ರಾಹ್ಮಣರಿಬ್ಬರು ನವದ್ವೀಪದಲ್ಲಿ ನೆರೆಹೊರೆಯಲ್ಲಿ ವಾಸ ಆಗಿದ್ರು. ಅವರು ಏಕಾದಶಿ ದಿನ ಏನು ಮಾಡ್ತಾರೆ, ಭಗವಂತನಿಗೆ ಸುದೀರ್ಘವಾಗಿ ಪೂಜೆ ಎಲ್ಲ ಸಲ್ಲಿಸಿ ಭಗವಂತನ ಆನಂದಕ್ಕಾಗಿ ತಿಂಡಿ ತಿನಿಸುಗಳನ್ನೆಲ್ಲ ಮಾಡ್ತಾಯಿದ್ರು. ಆ ಮಾಡೋ ವಿಚಾರ ಚೈತನ್ಯ ಮಹಾಪ್ರಭು ಗೊತ್ತಾಗ್ಬಿಡ್ತು ನಿಮಗೆ. ಆ ಮಗು ಹೋಗಿ ಅವ್ರ ಹತ್ರ ಈಗ ಏನು ಕೇಳ್ತಾ ಇದೆ, ನೀವು ಮಾಡಿರುವಂತಹ ಭಕ್ಷ್ಯ ಭೋಜನಗಳನ್ನು ನೈವೇದ್ಯ ನನಗೆ ಕೊಡಿ ಅಂತ ಒತ್ತಾಯ ಮಾಡ್ತಾರೆ. ತಯಾರಿಸಿದ್ದು ನನಗೆ ಕೊಡುವಂತೆ ಒತ್ತಾಯ ಪಡ್ತಾ ಇದೆ. ಇದು ಅವ್ರಿಗೆ ಆಶ್ಚರ್ಯ ಆಗೋಯ್ತು, ನಾನು ಇಲ್ಲಿ ಮಾಡ್ತಾ ಇರೋದು ಹೇಗೆ ಈ ಪುಟ್ಟ ಬಾಲಕನಿಗೆ ಗೊತ್ತಾಯಿತು ಅಂತ. ಆದರೂ ಅವರು ಸಂತೋಷದಿಂದ ಅವನಿಗೆ ಆ ತಿನಿಸುಗಳನ್ನ ಕೊಡ್ತಾರೆ. ಮಧ್ಯಾಹ್ನದ ವೇಳೆಯಲ್ಲಿ ಗಂಗೆಯಲ್ಲಿ ನಿಂತು ಪ್ರಾರ್ಥನೆಗಳನ್ನು ಮತ್ತು ಗಾಯತ್ರಿ ಮಂತ್ರವನ್ನು ಅರ್ಪಿಸುತ್ತ ಸ್ಥಳೀಯ ಬ್ರಾಹ್ಮಣರಿಗೆ ನೀರೆರಚುತ್ತಿದ್ದ ತುಂಟ ನಿಮಾಯಿಯು ನೀರಲ್ಲಿನಲ್ಲಿ ಸಾಗಿ ಅವರು ಕಾಲುಗಳನ್ನು ಹಿಡಿದು ಅವರನ್ನು ಆಯ ತಪ್ಪುವಂತೆ ಮಾಡುತ್ತಿದ್ದನು. ಅಂದರೆ ಇಷ್ಟೇ ತೊಂದರೆ ಕೊಟ್ಟಿದ್ದಲ್ಲ, ಮುಂದೆ ಮತ್ತೆ ಆ ಮಗು ಏನು ಮಾಡ್ತಾ ಇದೆ, ಮಧ್ಯಾಹ್ನ ವೇಳೆಯಲ್ಲಿ ಯಾರೆಲ್ಲ ಹೋಗಿ ಸ್ನಾನವನ್ನು ಮಾಡ್ತಾರೆ, ಗಂಗೆಯಲ್ಲಿ ಪ್ರಾರ್ಥನೆಗಳನ್ನು ಗಂಗೆಯಲ್ಲಿ ನಿಂತು ಪ್ರಾರ್ಥನೆಯನ್ನು ಮಾಡಬೇಕಲ್ವ, ಮಂತ್ರ ಎಲ್ಲ ಹೇಳ್ತಿದ್ರಲ್ಲ, ಅವ್ರಿಗೂ ಕೂಡ ಇವ್ರು ಏನು ಮಾಡ್ತಾರೆ, ನೀರೆಲ್ಲ ಎರಚ್ಬಿಡ್ತಾ ಇತ್ತು ಈ ಪಾಪು. ಮತ್ತು ಅವ್ರ ಕಾಲೆಲ್ಲ ಹಿಡಿದು ಕೆಳಗಡೆ ಬೀಳಿಸೋದು, ಈ ಥರ ಎಲ್ಲ ತೀಟ್ಲೆಗಳನ್ನ ಮಾಡ್ತಿದ್ರು. ಅಥವಾ ಇನ್ನೇನು ಮಾಡ್ತಾಯಿದ್ರು ಅಂದರೆ ಅವರು ಶರೀರದ ಮೇಲೆ ಉಗುಳಿ ಅವರು ಮತ್ತೆ ಸ್ನಾನ ಮಾಡುವಂತೆ ಮಾಡ್ತಿದ್ರು. ಅದು ಅಲ್ಲದೆ ಆಗ್ತಾನೆ ಸ್ನಾನ ಮಾಡಿದವರ ಮೇಲೆ ಅವರು ಮರಳನ್ನು ಎಸಿತಾ ಇದ್ರು, ನದಿ ಸ್ನಾನ ಈ ಥರ ಎಲ್ಲ ಚೈತನ್ಯ ಮಹಾಪ್ರಭು ತುಂಬ ತೀಟ್ಲೆಯನ್ನು ಮಾಡ್ತಾಯಿದ್ರು. ಮತ್ತು ಆ ನದಿ ತೀರದಲ್ಲಿ ಪುರುಷರು ಮತ್ತು ಮಹಿಳೆಯರ ವಸ್ತ್ರಗಳನ್ನು ಮಹಿಳೆಯರಿಗೆ ಪುರುಷರಿಗೆ ಹಿಂಗೆ ಅದರ ಬದಲು ಮಾಡಿ ಎಲ್ಲರಿಗೂ ಸಾಕಷ್ಟು ಮುಜುಗರವನ್ನು ಉಂಟು ಮಾಡುತ್ತಿದ್ದನು ಚೈತನ್ಯ ಮಹಾಪ್ರಭುಗಳು. ಅಷ್ಟೊಂದು ಅವರು ತುಂಟಾಟವನ್ನು ಮಾಡ್ತಾಯಿದ್ರು ಎಲ್ಲರನ್ನು. ಒಮ್ಮೆ ಅವನ ಬಗ್ಗೆ ದೂರು ಹೇಳಲೆಂದು ಕೆಲವು ಬ್ರಾಹ್ಮಣರು ಜಗನ್ನಾಥ್ ಮಿಶ್ರರ ಬಳಿಗೆ ಹೋಗುತ್ತಿರುವರೆಂದು ತಿಳಿದು ನಿಮಾಯಿಯು ನೀರಿನಿಂದ ತಟ್ಟನೆ ಹೊರಬಂದು ವಸ್ತ್ರವನ್ನು ಧರಿಸಿ ಶಾಯಿಯನ್ನು ತನ್ನ ಬೆರಳಿಗೆ ಮೇಲೆ ಸವರಿಕೊಂಡು ಮನೆಗೆ ಕೂಡಲೇ ಹೋದನು. ಯಾವಾಗ ತಂದೆಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಅಂತ ಗೊತ್ತಾಗೋಗ್ತೋ ಆಗ ಇವ್ರು ಏನು ಮಾಡ್ತಿದ್ರು, ತನ್ನ ಕೈ ಮೇಲೆ ಪೆನ್ನಲ್ಲೆಲ್ಲ ಬರ್ಕೊಂಡ್ಬಿಟ್ಟು ಶಾಲೆಯಿಂದ ಬರ್ತಾ ಇದ್ದೀನಿ ಅನ್ನೋ ಥರ ಏನು ಮಾಡ್ತಿದ್ರು, ಅವರು ಕೂಡಲೇ ಮನೆಗೆ ಹೋಗ್ಬಿಟ್ರು. ಬ್ರಾಹ್ಮಣರು ದೂರಿನ ಬಗ್ಗೆ ಅವನ ತಂದೆಯವರು ಅವನಿಗೆ ತಿಳಿಸಿದಾಗ ಅವರು, ತಂದೆಯವರೇ, ನಾನು ಈಗಷ್ಟೇ ಶಾಲೆಯಿಂದ ಬಂದಿರುವೆ, ನನ್ನ ಬೆರಳು ನೋಡಿ, ನಾನು ಗಂಗೆಯ ಬಳಿ ಹೋಗೇ ಇಲ್ಲ, ಅವರು ಸುಳ್ಳು ಆಪಾದನೆಗಳನ್ನು ಮಾಡುತ್ತಿದ್ದಾರೆ ಎಂದು ಪ್ರತಿಕ್ರಿಯಿಸಿದರು. ಯಾವಾಗ ಕಂಪ್ಲೇಂಟ್ ಹೇಳಿದರೆ ಇವರು, ನಾನು ಈಗ ತಾನೇ ಶಾಲೆಯಿಂದ ಬರ್ತಾ ಇದ್ದೀನಿ, ಅವರು ನನ್ನ ಮೇಲೆ ಸುಳ್ಳು ಅಪರಾಧ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಒಮ್ಮೊಮ್ಮೆ ನಿಮಾಯಿಯು ತನ್ನ ತಾಯಿಗೆ ತಮಾಷೆಗೆಂದು ಹೊಡೆದಾಗ ಮೂರ್ಛೆ ಹೋದಂತೆ ನಟಿಸಿದ. ಒಮ್ಮೆ ನಿಮಾಯಿಗೆ ತನ್ನ ತಾಯಿಗೆ ತಮಾಷೆಗೋಸ್ಕರ ತಾಯಿ ಹೊಡೆದಾಗ ಮೂರ್ಛೆ ಹೋದಂತೆ ನಟಿಸಿದ ಸಚಿದೇವಿಯರು ನೆಲಕ್ಕೆ ಬಿದ್ದರು. ಅಂದರೆ ತನ್ನ ಮಗ ತಮಾಷೆಗೆ ಹೊಡೆದಾಗಲೆಲ್ಲ ಏನು ಮಾಡ್ತಾಯಿದ್ರು, ಮೂರ್ಛೆ ಹೋದಂತೆ ನಟಿಸಿ ಸಚಿದೇವರು ನೆಲಕ್ಕೆ ಬಿದ್ದುಬಿಟ್ಟು. ಆಗ ಅಕ್ಕಪಕ್ಕದ ಸ್ತ್ರೀಯರು, ಪ್ರೀತಿಯ ಕಂದ, ದಯವಿಟ್ಟು ತೆಂಗಿನಕಾಯಿಯನ್ನು ಎಲ್ಲಿಂದಲಾದರೂ ಆಗ ನಿನ್ನ ತಾಯಿಯವರನ್ನು ಗುಣಮುಖರಾಗುತ್ತಾರೆ ಎಂದು ನಿಮಾಯಿಗೆ ಹೇಳಿದರು. ಅಂದರೆ ಆ ಪುಟ್ಟ ಕಣ್ಣಗೆ ಹೇಳ್ತಾರೆ, ಎಲ್ಲರೂ ತೆಂಗಿನಕಾಯಿಯನ್ನು ಎಲ್ಲಿಂದಲಾದರೂ ತಗೊಂಡು ಬಾ, ಆಗ ನಿನ್ನ ತಾಯಿ ಗುಣಮುಖ ಆಗ್ತಾರೆ ಅಂತ. ಆಗ ಹೊರಗೆ ಧಾವಿಸಿ ನಿಮಾಯಿಯು 2 ತೆಂಗಿನಕಾಯಿಗಳನ್ನು ಕೂಡಲೇ ತಂದು ಅವನು ಅವುಗಳನ್ನು ಅಷ್ಟು ಬೇಗನೆ ಎಲ್ಲಿಂದ ಹೇಗೆ ತಂದನೆಂದು ಯಾರಿಗೂ ತಿಳಿಲಿಲ್ಲ. ಹೇಳಿದ ತಕ್ಷಣ ಅವರು ಹೋಗಿ ಹೊರಗಡೆ ತಗೊಬಂದರು. ಅದೇ ಭಗವಂತ ಅಲ್ಲ, ಭಗವಂತ ಏನು ಬೇಕಾದ್ರೂ ಪವಾಡ ಮಾಡ್ಬೋದು. ಇವರಿಗೆಲ್ಲ ಕನ್ಫ್ಯೂಸ್ ಆಗುತ್ತೆ, ಇಷ್ಟು ಬೇಗ 2 ತೆಂಗಿನಕಾಯಿನ ನೀನು ಎಲ್ಲಿಂದ ತಂದ, ಯಾರಿಗೂ ತಿಳಿಲಿಲ್ಲ, ಅವರು ಕನ್ಫ್ಯೂಸ್ ಆದರು ಅಂತ ಹೇಳ್ತಿದ್ರು. ಆ ಪ್ರದೇಶದಲ್ಲಿ
ವಾಸವಾಗಿದ್ದ ಪುಟ್ಟ ಹುಡುಗಿಯರು ಗಂಗಾ ತೀರದಲ್ಲಿ ಒಟ್ಟುಗೂಡಿ ಪ್ರಭು ಶಿವನನ್ನು ಆರಾಧಿಸುತ್ತಾ ಯೋಗ್ಯ ಪತಿಯನ್ನ ಪಡೆಯಲೋಸುಗ ವರವನ್ನು ಕೇಳುತ್ತಿದ್ದರು. ಅವರು ನಡುವೆ ಕುಳಿತುಕೊಳ್ಳುತ್ತಿದ್ದ ನಿಮಾಯು ಶಿವನಿಗೆಂದು ಮುಡಿಪಾಗಿದ್ದ ಎಲ್ಲ ಸಮವಸ್ತ್ರಗಳು ಹಾಗೂ ತಿಂಡಿ ತಿನಿಸುಗಳನ್ನು ಒತ್ತಾಯಪೂರ್ವಕವಾಗಿ ಕೇಳುತ್ತಾ, ನನ್ನನ್ನು ಆರಾಧಿಸಿರಿ ಮತ್ತು ನಾನು ನಿಮಗೆ ಒಳ್ಳೆಯ ಪತಿಯರನ್ನು ಕೊಡುವೆ. ಗಂಗೆ ಮತ್ತು ದುರ್ಗಾದೇವಿಯರು ನನ್ನ ಸೇವಕರು. ಇತರ ದೇವತೆಗಳ ಬಗ್ಗೆ ಹೇಳುವುದೇನಿದೆ? ಪ್ರಭು ಶಿವ ಕೂಡ ನನ್ನ ಸೇವಕನೇ ಹೌದು ಎನ್ನುತ್ತಿದ್ದನು. ಹುಡುಗಿಯರು ಅವನ ಮಾತನ್ನು ಒಪ್ಪಿದರೆ ಹಲವು ಪತ್ನಿಯರು ವೃದ್ಧಾಪತಿಯು ಲಭಿಸುವಂತೆ ಶಾಪ, ಅಂದರೆ ಏನಾದರೂ ಒಪ್ಕೊಳ್ಳಿಲ್ಲ ಅಂತಂದರೆ ವೃದ್ಧಾಪತಿ ಲಭಿಸುವಂತೆ ಶಾಪವನ್ನು ಕೊಡುವೆನೆಂದು ಅವನಿಗೆ ಎಚ್ಚರಿಸಿದ್ದ. ಅಂದರೆ ಹೇಳ್ತಾ ಇದ್ದಾರೆ, ಅವನು ಗಂಗಾ ತೀರದಲ್ಲಿ ಎಷ್ಟೋ ಜನ ಮಹಿಳೆಯರು ಹೋಗಿ ಶಿವನನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಳ್ಳೆಯ ಗಂಡನನ್ನು ಪಡೆಯುವುದಕ್ಕಾಗಿ. ಮತ್ತು ತಿಂಡಿ ತಿನಿಸುಗಳನ್ನೆಲ್ಲ ಭಗವಂತನಿಗೆ ಅವನು ಅದಕ್ಕೆ ಇಲ್ಲೋಗಿ ಏನು ಮಾಡ್ತಾ ಇದ್ದಾನೆ ನಿಮಾಯಿ, ಅವನ್ನೆಲ್ಲ ನನ್ನನ್ನು ಪೂಜೆ ಮಾಡಿ ನೀವು ಅಂತ ಹೇಳ್ತಂದ್ರೆ ನನ್ನನ್ನೇ ಆರಾಧಿಸಿ, ನಾನು ನಿಮಗೆ ಒಳ್ಳೆಯ ಪತಿಯರನ್ನು ಕೊಡ್ತೀನಿ ಅಂತ. ಗಂಗಾ ಮತ್ತು ದುರ್ಗಾದೇವಿಯರ ಅವರೆಲ್ಲ ನನ್ನ ಸೇವಕರು. ಈ ಥರ ದೇವತೆಗಳು ಕೂಡ ಅವ್ರ ಬಗ್ಗೆ ಹೇಳೋದೇನಿದೆ, ಅವರು ಕೂಡ ನನ್ನ ಸೇವಕರೇ. ಮತ್ತು ಪ್ರಭು ನೀವು ಶಿವ ಕೂಡ ನನ್ನ ಸೇವಕನೇ ಅಂತ ಹೇಳ್ತಾ ಇದ್ದಾನೆ. ಹುಡುಗಿಯರಿ ಮಾತನ್ನು ಒಪ್ಪದೇ ಇದ್ರೆ ನಾನು ಏನು ಮಾಡ್ತೀನಿ, ನಿಮಗೆ ವೃದ್ಧ ಪತಿ ಸಿಗಲಿ ಅಂತ ನಿಮಗೆ ನಾನು ಶಾಪವನ್ನು ಕೊಡ್ತೀನಿ ಅಂತ ಎಚ್ಚರಿಸ್ತಿದ್ರು. ತೋರಿಕೆಯ ಸಿಟ್ಟಿನ ಪ್ರದರ್ಶಿಸುತ್ತಿದ್ದ ಆ ಹುಡುಗಿಯರು ನಿಮಾಯಿಗೆ ಬೈಯುತ್ತಿದ್ದರಾದರೂ ಅವನ ಕೀಟಲೆಯನ್ನು ಅವರು ನಿಜವಾಗಿಯೂ ಅವರೆಲ್ಲ ಭಗವಂತನ ಬೈಕಂತಿದ್ರು ನಿಮಾಯಿಗೆ. ಆ ಒಂದು ಲೀಲೆಯನ್ನು ತುಂಬ ಆಸ್ವಾದಿಸ್ತಾ ಇದ್ರು. ಒಂದು ದಿನ ಗಂಗಾ ತೀರದಲ್ಲಿ ನಡೆದು ಹೋಗುತ್ತಿದ್ದ ನಿಮಾಯು ಲಕ್ಷ್ಮೀಪ್ರಿಯ ಎಂಬ ಯುವತಿಯನ್ನು ಕಂಡರು. ನದಿ ತೀರದಲ್ಲಿ ನಡ್ಕೊ ಹೋಗ್ತಾ ಇರುವಂಥ ಆ ಲಕ್ಷ್ಮೀಪ್ರಿಯ ಯುವತಿಯನ್ನು ಕಂಡರು. ಅವಳು ವಾಸ್ತವವಾಗಿ ಲಕ್ಷ್ಮಿಯ ಅವತಾರವೇ ಆಗಿದ್ದಳು. ಲಕ್ಷ್ಮಿಯು ಶ್ರೀಕೃಷ್ಣನ ಶಾಶ್ವತ ಪತ್ನಿಯಾಗಿರುವಂತೆ ಅವಳು ವಿಸ್ತರಣೆಯಾಗಿದ್ದ ಲಕ್ಷ್ಮೀಪ್ರಿಯಳು ಸ್ವಯಂ ಕೃಷ್ಣನೇ ಆಗಿದ್ದ ನಿಮಾಯನು ಭಗವಾನ್ ಚೈತನ್ಯರ ಶಾಶ್ವತ ಪತ್ನಿಯಾಗಿದ್ದಳು. ಅಂದರೆ ನದಿ ತೀರದಲ್ಲಿ ನಡ್ಕೋಬೇಕಾದ್ರೆ ಲಕ್ಷ್ಮೀಪ್ರಿಯರನ್ನು ಭಗವಂತ ಕಾಣ್ತಾರೆ. ಅವರು ಸಾಕ್ಷಾತ್ ಲಕ್ಷ್ಮಿಯ ಅವತಾರನೇ ಆಗಿರ್ತಾರೆ. ಲಕ್ಷ್ಮಿಯು ಶ್ರೀಕೃಷ್ಣನ ಶಾಶ್ವತವಾಗಿರುವಂಥ ಪತ್ನಿ, ಭಗವಂತನ ಪತ್ನಿ. ಅವಳು ವಿಸ್ತರಣೆಯಾಗಿದ್ದ ಲಕ್ಷ್ಮೀಪ್ರಿಯಳು ಸ್ವಯಂ ಕೃಷ್ಣನೇ ಆಗಿದ್ದ ನಿಮಾಯಿಯು ಶಾಶ್ವತ ಪತ್ನಿಯಾಗಿದ್ದರು ಅಂತ ಹೇಳ್ತಾರೆ. ಒಬ್ಬರನ್ನೊಬ್ಬರು ಕಂಡೊಡನೆಯೇ ನಿಮಾಯಿ ಮತ್ತು ಲಕ್ಷ್ಮೀಪ್ರಿಯಳು ನಡುವಿನ ಆ ಶಾಶ್ವತ ಪ್ರೀತಿಯು ಪುನರುಚ್ಚನಗೊಂಡಿತು. ಒಬ್ಬರು ನೋಡಿದ ತಕ್ಷಣ ಆ ಪ್ರೀತಿ ಅನ್ನೋದು ಅವರಿಗೆ ನೆನಪಾಯ್ತು. ಇದು ನಮ್ಮ ಭೌತಿಕ ಪ್ರೀತಿ ಥರ ಅಲ್ಲ, ಇದು ಆಧ್ಯಾತ್ಮಿಕ ಪ್ರೀತಿ ಪುನರುಚ್ಚನಗೊಂಡಿತು. ನಾವು ಭಗವಂತನ ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ ಕೊಡ್ತಾ ಇರುವಂಥ ಈ ಒಂದನ್ನು. ಮತ್ತು ಭಗವಾನ್ ವಿಷ್ಣುವಿನ ಆರಾಧನೆಗೆಂದು ಹಾರಗಳನ್ನು, ಸಿಹಿ ತಿನಿಸುಗಳನ್ನು ಮತ್ತು ಇತರ ಪೂಜೆ ಸಾಮಗ್ರಿಗಳನ್ನು ತಂದಿದ್ದ ಲಕ್ಷ್ಮೀಪ್ರಿಯಳು ಎಲ್ಲವನ್ನು ನಿಮಾಯಿಗೆ ಅರ್ಪಿಸಿಬಿಟ್ಟಳು. ಪೂಜೆ ಮಾಡೋಕ್ಕೆ ಅಂತ ಎಲ್ಲವನ್ನ ತಂದಿದ್ದ ಭಗವಂತನಿಗೆ ಅದನ್ನು ನಿಮಾಯಿಗೆ ಎಲ್ಲವನ್ನ ಅರ್ಪಿಸಿಬಿಟ್ಟು. ಒಂದು ದಿನ ತ್ಯಜಿಸಲ್ಪಟ್ಟಿದ್ದ ಅಡುಗೆ ಮಾಡುವ ಮಣ್ಣಿನ ಮಡಿಕೆಯ ರಾಶಿ ಮೇಲೆ ನಿಮಾಯಿಯು ಕುಳಿತಿರುವುದನ್ನು ಕಂಡ ಸಚೀದೇವಿಯವರು ಕಲುಷಿತ ಸ್ಥಳದಲ್ಲಿ ಕುಳಿತಿದ್ದಕ್ಕೆ ಅವನನ್ನು ವಕ್ತಾಡಿಸಿದರು. ಪ್ರತ್ಯುತ್ತರವಾಗಿ ಪವಿತ್ರತೆ ಹಾಗೂ ಅಪವಿತ್ರಗಳ ಒಂದು ಸಂಕೀರ್ಣ ವಿವರಣೆಯನ್ನು ನಿಮಾಯಿ ನೀಡಿದರು. ಅಂದರೆ ಮಣ್ಣು ಮಡಿಕೆಗಳಿರುವಂಥ ಆ ಧೂಳಲ್ಲಿ ಹೋಗಿ ಕೂತಿರೋದ್ರಿಂದ ಏನು ಮಾಡೋದು, ಸಚಿ ಮಾತೆ ಅವ್ರಿಗೆ ದಂಡಿಸ್ತಾರೆ. ಅದಕ್ಕೆ ಉತ್ತರವಾಗಿ ಏನು ಮಾಡ್ತಾರೆ, ಪವಿತ್ರತೆ ಮತ್ತು ಅಪವಿತ್ರಗಳ ಬಗ್ಗೆ ಭಗವಂತ ವಿವರಣೆಯನ್ನು ಕೊಡ್ತಾರೆ. ನಿಮಾಯಿಯು ನೀಡಿದನು, ಓ ತಾಯಿ, ಇದು ಪವಿತ್ರ ಮತ್ತು ಅದು ಅಪವಿತ್ರ ಎಂಬುದು ಖಂಡಿತವಾಗಿ ಒಂದು ಲೌಕಿಕ ಭಾವನೆಯಾಗಿದ್ದು ಅದಕ್ಕೆ ಯಾವುದೇ ವಾಸ್ತವಾಂಶದ ಆಧಾರವಿಲ್ಲ. ಇದು ಒಳ್ಳೆಯದು ಕೆಟ್ಟದು, ಅಂದರೆ ಪವಿತ್ರ ಅಪವಿತ್ರ ಅನ್ನೋದಕ್ಕೆ ಯಾವುದೇ ರೀತಿಯ ಒಂದು ಆಧಾರ ಇಲ್ಲ ಅಂತೇಳಿ, ಇದು ನಮ್ಮ ಲೌಕಿಕ ಭಾವನೆ ಅಷ್ಟೇ ಅನ್ನೋದನ್ನು ಭಗವಂತ ತಿಳಿಸ್ಕೊಡ್ತಾರೆ. ನೀನು ಇದೇ ಮಡಿಕೆಗಳಲ್ಲಿ ಭಗವಾನ್ ವಿಷ್ಣುವಿಗೆ ಅಡಿಗೆ ಮಾಡಿ ಅವನಿಗೆ ನೈವೇದ್ಯವನ್ನು ಅರ್ಪಿಸುತ್ತಿರುವೆ. ಹಾಗಾಗಿರುವಾಗ ಈ ಮಡಿಕೆ ಹೇಗೆ ಅಸ್ಪೃಶ್ಯವಾದದ್ದು? ವಿಷ್ಣುವಿನ ಸಂಬಂಧದಲ್ಲಿ ಇರುವ ಎಲ್ಲವೂ ಅವನ ಶಕ್ತಿಯ ವಿಸ್ತರಣೆಗಳು ಎಂಬುದಾಗಿ ಪರಿಗಣಿಸಬೇಕು. ಪರಮಾತ್ಮನಾಗಿರುವ ವಿಷ್ಣುವು ಶಾಶ್ವತನೂ ಕಲ್ಮಲರಹಿತನೂ ಆಗಿರುವಾಗ ಈ ಮಡಿಕೆಗಳ ಪವಿತ್ರ ಅಥವಾ ಅಪವಿತ್ರವೆಂದು ಏಕೆ ಪರಿಗಣಿಸಬೇಕು? ತನ್ನ ಮಗನ ತತ್ವಜ್ಞಾನದ ಸಾಮರ್ಥ್ಯವನ್ನು ಕಂಡು ಸಚೀದೇವಿಯವರಿಗೆ ಆಶ್ಚರ್ಯವಾಯಿತು. ಆದರೂ ಅವನಿಗೆ ಸ್ನಾನ ಮಾಡಿಸಲು ಸುಗ ಮಾತೆಯವರು ಅವನನ್ನು ಆ ರಾಶಿ ಮೇಲಿಂದ ಕೆಳಗಿಳಿಸಿದರು. ಏನು ಮಡಿಕೆಗಳ ರಾಶಿ ಇತ್ತು ಅಲ್ಲಿ ಕೂತಿದ್ರಲ್ಲ, ಅದು ಪವಿತ್ರ ಅಂತ ತಾಯಿ ಹೇಳಿದಾಗ ಇದ್ಯಾವುದೂ ಕೂಡ ಈ ಒಂದು ಲೌಕಿಕ ಜಗತ್ತಿಗೆ ಭಾವನೆಯಾಗಿದೆ ಅಷ್ಟೇ, ಇದರ ಆಧಾರ ಏನೂ ಇಲ್ಲ ಅಂತೇಳಿ ಮತ್ತೆ ಅವ್ರ ತಾಯಿ ಕೇಳ್ತಾರೆ. ಮಣ್ಣಿನ ಮಡಿಕೆಯಲ್ಲಿ ಅಲ್ವಾ ನೀನು ನೈವೇದ್ಯನ ಮಾಡಿ ಭಗವಂತನಿಗೆ ಅರ್ಪಿಸುವಂಥದ್ದು, ನೀನು ಅದೇ ಮಡಿಕೆನಲ್ಲಿ ನೈವೇದ್ಯ ಮಾಡಿ ಅರ್ಪಿಸ್ತೀಯ ಅಂತಂದಮೇಲೆ ಅದರಲ್ಲಿ ಪವಿತ್ರ ಅಪವಿತ್ರ ಎಲ್ಲಿದೆ?
ಅನ್ನೋದನ್ನ ಕೇಳ್ತಾ ಇದ್ದಾರೆ. ಈ ಒಂದು ಜ್ಞಾನವನ್ನು ಅವರು ವಿವರಣೆ ಕೊಡ್ತಾರಿಂದ ಸಚಿದೇವಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆಗಿ ತನ್ನ ಮಗನನ್ನು ಅವರು ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ ಆ ರಾಶಿಯಿಂದ ಕೆಳಗಿಳಿಸಿ. ಜಗನ್ನಾಥ ಮಿಶ್ರರ ಸ್ವಪ್ನದಲ್ಲಿ ಕಾಣಿಸಿಕೊಂಡ ದಿವ್ಯ ಪುರುಷನೋರ್ವನು ನಿಮಾಯಿಯನ್ನು ಅವರು ಮತ್ತೆ ಮತ್ತೆ ಬೈಯುತ್ತಿದ್ದುದಕ್ಕಾಗಿ ಅವರನ್ನು ಖಂಡಿಸಿದರು. ಅವನು ತುಂಟ ಎಂಬುದಾಗಿ ಜಗನ್ನಾಥ ಮಿಶ್ರರು ವಿವರಿಸಿದರು. ನಿಮ್ಮ ಮಗನು ಈಗಾಗಲೇ ಓರ್ವ ಉದಾತ್ತ ವ್ಯಕ್ತಿಯಾಗಿರುವುದರಿಂದ ಅವನನ್ನು ತಿದ್ದುವ ಉಪಯೋಗವಾದರೂ ಏನು, ಅದನ್ನು ನಿಲ್ಲಿಸುವುದು ಉತ್ತಮ ಎಂದು ಆ ದಿವ್ಯ ಪುರುಷ ಸಮರ್ಪಿಸಿದರು. ಅಂದರೆ ಜಗನ್ನಾಥ ಮಿಶ್ರರ ಕನಸಲ್ಲೂ ಕೂಡ ಇವನು ಇಷ್ಟೊಂದು ತುಂಟ ಹಾಗೆ ಹೀಗೆ ಅಂತ ನಿಮಾಯಿನ ಬೈಕೊತಾ ಇದ್ರು. ಆಗ ಅವ್ರು ಹೇಳ್ತಾರೆ ಕನಸಲ್ಲಿ ಭಗವಂತ ಅವ್ರು ಆಲ್ರೆಡಿ ದೊಡ್ಡವರಾಗಿದ್ರು, ಉದಾತ್ತ ಅವನ್ನೆಲ್ಲವನ್ನ ತಿಳ್ಕೊಂಡಿದ್ದಾರೆ, ಅದನ್ನು ನೀವು ನಿಲ್ಲಿಸಿ ತಿದ್ದು ಅಂತ ಇದನ್ನು ಅಂತ ಹೇಳಿ ಆ ದಿವ್ಯ ಪುರುಷನನ್ನು ಸಮರ್ಥಿಸ್ಕೊಂಡ್ರು. ಆಗ ಜಗನ್ನಾಥ ಮಿಶ್ರರು, ನನ್ನ ಮಗ ಸ್ವಯಂ ಭಗವಾನ್ ನಾರಾಯಣನೇ ಆಗಿದ್ದರೂ ಅವನ ತಂದೆಯಾಗಿ ಅವನಿಗೆ ಶಿಸ್ತು ಹೇಳಿಕೊಡುವುದು ನನ್ನ ಕರ್ತವ್ಯ. ಅಂದರೆ ನನ್ನ ಮಗ ಭಗವಂತನೇ ಆಗಿದ್ರು ನಾನು ತಂದೆಯಾಗಿ ನನ್ನ ಮಗನಿಗೆ ಕರ್ತವ್ಯ ಏನು ಅದನ್ನು ಹೇಳ್ಕೊಡುವಂಥದ್ದು ನನ್ನ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶಿಸ್ತನ್ನು ಹೇಳ್ಕೊಡೋದು ನನ್ನ ಕರ್ತವ್ಯ ಮತ್ತು ನಾನು ಅದನ್ನು ಮುಂದುವರಿಸುವೆ ಎಂದರು. ಅಂದರೆ ನಾನು ನನ್ನ ಮಗನಿಗೆ ಭಗವಂತನೇ ಆಗಿದ್ರು, ಸ್ವಯಂ ನಾರಾಯಣನೇ ಆಗಿದ್ರು ಕೂಡ ನಾನು ಏನು ಮಾಡ್ತೀನಿ, ತಂದೆಯಾಗಿ ಹೇಳ್ಕೊಡೋದು ನನ್ನ ಕರ್ತವ್ಯ, ಅದನ್ನು ನಾನು ಮುಂದುವರಿಸ್ತೀನಿ. ತಂದೆಯಾಗಿದ್ದ ಜಗನ್ನಾಥ ಮಿಶ್ರರ ದೃಢ ನಿರ್ಧಾರದಿಂದ ತೃಪ್ತನಾದ ಆ ದಿವ್ಯ ಪುರುಷನು ಅಲ್ಲಿಂದ ಅದೃಶ್ಯ. ಯಾವಾಗ ತಂದೆ ಈ ಒಂದು ಕಠಿಣವಾದ ಮಾತನ್ನು ಕೇಳ್ತಾರೆ, ಮಗು ಮೇಲೆ ಇಟ್ಟಿದಂತಹ ಆ ಒಂದು ಆಸಕ್ತಿಯನ್ನು ನೋಡಿ ಆ ದಿವ್ಯ ಪುರುಷನಿಗೆ ಖುಷಿ ಆಗ್ತದೆ. ಯಾವುದೇ ತಂದೆ ತಾಯಿಗಳು ಅಷ್ಟೇ ಅಲ್ವಾ, ತನ್ನ ಮಕ್ಕಳು ಎಲ್ಲವನ್ನ ತಿಳ್ಕೊಂಡಿದ್ರು ಕೂಡ ಅವರು ಅದನ್ನು ಮತ್ತೆ ಮತ್ತೆ ಬುದ್ಧಿಯನ್ನು ಹೇಳ್ಕೊಡೋದಕ್ಕೆ ಹೋಗ್ತಾರೆ. ಆದರೆ ಭಗವಂತ ಇಲ್ಲಿ ಜಗನ್ನಾಥ ಮಿಶ್ರ ಎಷ್ಟು ಶುದ್ಧ ಭಕ್ತ, ಅವರು ಹಾಗೆ ಹೇಳ್ತಾ ಇದ್ದಾರೆ. ಒಮ್ಮೆ ತನ್ನ ತಾಯಿಯವರ ಕಾಲಿಗೆ ಬಿದ್ದು ನಿಮಾಯಿಯು ತನ್ನ ಒಂದು ಕೋರಿಕೆಯನ್ನು ಪೂರೈಸುವಂತೆ ಬೇಡಿಕೊಂಡರು. ತನ್ನ ತಾಯಿ ಕಾಲಿಗೆ ಬಿದ್ದು ನಿಮಾಯಿ ಏನು ಹೇಳ್ತಾ ಇದ್ದಾರೆ, ಒಂದು ಬೇಡಿಕೆಯನ್ನು ನೀನು ಪೂರೈಸ್ಕೊಡು ಅಂತ ಕೇಳ್ಕೊತಾ ಇದ್ದಾರೆ. ಸಚಿದೇವಿಯವರು, ನನ್ನ ಮುದ್ದಿನ ಮಗನೇ, ನೀನು ಏನು ಕೇಳಿದರೂ ನಾನು ಅದನ್ನು ಕೊಡುವೆ, ನೀನೇನು ಕೇಳಿದ್ರು ನಾನು ಅದನ್ನು ಕೊಡ್ತೀನಿ ಅಂತ ಆಗ ಅವ್ರ ತಾಯಿ ಹೇಳ್ತಾರೆ. ನನ್ನ ಪ್ರೀತಿಯ ತಾಯಿಯೇ, ಏಕಾದಶಿಯ ದಿನದಂದು ಧಾನ್ಯಗಳನ್ನು ದಯಮಾಡಿ ಸೇವಿಸದಿರು. ಏಕಾದಶಿ ದಿನ ಏನಿದೆ ಆ ದಿನ ನೀನು ಧಾನ್ಯಗಳನ್ನ ಸೇವಿಸ್ತಾನೆ ಇರುವಂತ ನಿಮಾಯಿ ವಿನಂತಿಸಿ. ಅದಕ್ಕೆ ಸಮ್ಮತಿಸಿದ ತಾಯಿಯವರು, ಇದು ಒಳ್ಳೆಯ ಪ್ರಸ್ತಾವನೆ, ನಾನು ಏಕಾದಶಿ ದಿನಗಳಂದು ಧಾನ್ಯವನ್ನು ಸೇವಿಸುವುದಿಲ್ಲ ಅಂತ ಹೇಳ್ತಾರೆ. ಅವ್ರ ತಾಯಿ ಒಪ್ಕೋತಾರೆ ಆ ಮಗುವಿನ ಮೋರಿಗೆ. ತನ್ನ ತಂದೆ ತಾಯಿಯರು ತನ್ನ ಮದುವೆ ಸಿದ್ಧತೆಗಳನ್ನು ಮಾಡುತ್ತಿರುವರೆಂದು ವಿಶ್ವರೂಪನಿಗೆ ತಿಳಿದು ಬಂದಾಗ ಅವನು ಮನೆಯನ್ನು ಗೌಪ್ಯವಾಗಿ ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸಿ ಮತ್ತೊಂದು ಮನೆಗೆ ಮರಳಿ ಬರುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ಏನು ಚೈತನ್ಯ ಮಹಾಪ್ರಭುಗಳ ಅಣ್ಣ ವಿಶ್ವರೂಪ ಇದ್ನೋ ಅವ್ರಿಗೆ ಮದುವೆ ಮಾಡಬೇಕು ಅಂತ ಎಲ್ಲ ಅವ್ರ ತಂದೆ ತಾಯಿ ಸಿದ್ಧತೆಯನ್ನು ಮಾಡ್ಕೊತಾ ಇದ್ರು. ಈ ವಿಷಯ ತಿಳಿದು ಬಂದಾಗ ವಿಶ್ವರೂಪ ಏನು ಮಾಡಿದ್ರು, ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಮನೆಗೆ ನಾನು ತಿರ್ಗಾ ಬರೋದಿಲ್ಲ ಅಂತ ಆ ಮನೆಯನ್ನು ತೊರೆದು ಪ್ರತಿಜ್ಞೆನ ಮಾಡಿ ಹೋಗ್ಬಿಡ್ತಾರೆ. ಇದರಿಂದ ಏನಾಗ್ತಾರೆ, ದುಃಖದವರಾಗಿದ್ದ ತನ್ನ ತಂದೆ ತಾಯರಿಗೆ ಸಾಂತ್ವನವನ್ನು ನೀಡಿದ ನಿಮಾಯಿಯು ವಿಶ್ವರೂಪನ ವೈರಾಗ್ಯವು ಕುಟುಂಬಕ್ಕೆ ಶ್ರೇಯಸ್ಕರ ಎಂದು ಮತ್ತು ಮನೆಯಲ್ಲೇ ಇದ್ದುಕೊಂಡು ಆ ವೃದ್ಧಾಪ್ಯದಲ್ಲಿ ತಾನು ಅವರ ಕಾಳಜಿ ವಹಿಸುವನೆಂದು ಭರವಸೆಯನ್ನು ನೀಡಿದ. ಅವರ ಅಣ್ಣನ ಆ ಥರ ಮಾಡಿದ್ರಿಂದ ಈಗ ನಿಮಾಯಿ ಲಾಸ್ಟ್ ಕೊನೆ ಮಗ, ಚಿಕ್ಕ ಮಗ ಅಲ್ವಾ, ಹಾಗಾಗಿ ಇವರೇ ಈಗ ಎಲ್ಲವನ್ನ ನಿಭಾಯಿಸ್ಬೇಕು. ಹಾಗಾಗಿ ಅವ್ರ ತಂದೆ ತಾಯಿನವರು ಸಮಾಧಾನ ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳಿ ಏನು ಮಾಡ್ತಾ ಇದ್ದಾರೆ, ಅವರು ಎಲ್ಲವನ್ನ ನಿಭಾಯಿಸ್ತೀನಿ ಅಂತ ಭರವಸೆಯನ್ನು ನೀಡ್ತಾ ಇದ್ದಾರೆ. ಒಮ್ಮೆ ಡೋಲು ಬಡಿಯುತ್ತಾ ಪ್ರಭು ಶಿವನ ಮಹಿಮೆಗಳನ್ನು ಹಾಡುತ್ತಿದ್ದ ಭಿಕ್ಷುನೋರ್ವನನ್ನು ಕಂಡು ಪುಟ್ಟ ನಿಮಾಯಿಯು ಪ್ರಭು ಶಿವನ ರೂಪವನ್ನು ತಾಳಿ ಆ ಭಕ್ತನ ಭಜನೆಗಳ ಮೇಲೆ ನರ್ತಿಸಿರು. ಅಂದರೆ ಭಗವಂತ ನಿಮಾಯಿಯನ್ನು ಶಿವರೂಪವನ್ನು ತಾಳಿಸಿ ಏನು ಮಾಡ್ತಾರೆ, ಭಜನೆಗಳನ್ನು ಕುಂತು ನರ್ತಿಸ್ತಾ ಇದ್ದಾರೆ. ಕಾಲಕ್ರಮೇಣ ಜಗನ್ನಾಥ ಮಿಶ್ರರು ನಿಮಾಯಿಯ ಪವಿತ್ರ ಉಪನಯನ ಕಾರ್ಯಕ್ರಮವನ್ನು ನೆರವೇರಿಸಿದರು ಮತ್ತು ಗಂಗಾ ದಾಸ ಪಂಡಿತರ ಶಾಲೆಗೆ ಅವನನ್ನು ಕಳಿಸಿದರು. ತರ್ಕಶಾಸ್ತ್ರ, ವ್ಯಾಕರಣ ಮತ್ತು ತತ್ವಶಾಸ್ತ್ರಗಳಲ್ಲಿ ಕ್ಷಿಪ್ರ ಪ್ರವೀಣತೆಯನ್ನು ಪಡೆದ ನಿಮಾಯಿಯು ಸಮರ್ಥ ವಿದ್ವಾಂಸನೆಂದು ಎಲ್ಲರಿಂದ ಗುರುತಿಸಲ್ಪಟ್ಟನು. ತನ್ನ ತಂದೆಯವರ ಅಕಾಲ ಮೃತ್ಯುವಿನಿಂದಾಗಿ ನಿಮಾಯಿಯು ಅತ್ಯಂತ ದುಃಖವನ್ನು ಅನುಭವಿಸಿದರು. ತಮ್ಮೊಡನೆ ವಾಸಿಸುತ್ತಿದ್ದ ತಮ್ಮ ಏಕೈಕ ಪುತ್ರನಾಗಿದ್ದ ನಿಮಾಯಿಯನ್ನು ಈಗಾಗಲೇ ಬಹಳಷ್ಟು ಹಚ್ಚಿಕೊಂಡಿದ್ದ ಸಚಿಮಾತೆಯವರು ಆ ಬಳಿಕ ಅವನನ್ನು ಸಂಪೂರ್ಣವಾಗಿ ಅವಲಂಬಿಸಿದರು. ಯಾವಾಗ ನಿಮಾಯಿ ತಂದೆ ಜಗನ್ನಾಥ ಮಿಶ್ರರು ತೀರ್ಕೊತರು, ಅವರು ಇವರನ್ನು ಚಿಕ್ಕ ಶಾಲೆಗೆಲ್ಲ ಕಳಿಸಿದ್ರು. ಅಲ್ಲಿ ಎಲ್ಲ ರೀತಿಯ ಅಂದಲೂ ಅವರು ಸಮರ್ಥ ವಿದ್ವಾಂಸ ಅಂತ ಗುರುತಿಸ್ಕೊಂಡ್ಪಟ್ರು. ಅಷ್ಟು ಅವರು ವಿದ್ವಾಂಸರಾಗಿದ್ದರು. ಮತ್ತು ಅದೇ ಸಮಯದಲ್ಲಿ ಏನಾಗ್ತು, ಅವ್ರ ತಂದೆ ಮೃತ್ಯು ಆದರು. ನಿಮಾಯಿ
ಅವರು ಆಧ್ಯಾತ್ಮಿಕ ಐಕ್ಯ ಆದಾಗ ಇವರಿಗೆ ತುಂಬಾ ಅಂದರೆ ದುಃಖ ಆಗ್ತು. ತನ್ನ ತಂದೆ ಅದನ್ನು ನೋಡಿ ತುಂಬ ದುಃಖವನ್ನು ಪಟ್ಟರು. ಮತ್ತು ಅವ್ರ ತಾಯಿಗೆ ತುಂಬ ದುಃಖ ಆಗಿ ಅವ್ರ ತಾಯಿ ಏನು ಮಾಡಿದರು, ಎಲ್ಲದಕ್ಕೂ ಕೂಡ ನಿಮಾಯಿಯನ್ನೇ ಸಂಪೂರ್ಣವಾಗಿ ಅವಲಂಬಿಸ್ಕೊಂಡ್ರು. ಇದಿಷ್ಟು ಅವರ ಮೊದಲನೇ ಅಧ್ಯಾಯದ ಜನನ ಮತ್ತು ಬಾಲ್ಯ ಲೀಲೆಗಳಿಗೆ ನಾವು ತಿಳ್ಕೊಂಡಿದ್ವಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಭಗವಂತ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು, ಆ ಬಾಲ್ಯ ಲೀಲೆಗಳು ಎಷ್ಟೊಂದು ಸುಂದರವಾಗಿದೆ ಅಲ್ವಾ. ಎಲ್ಲರೂ ಕೂಡ ಮತ್ತೊಮ್ಮೆ ಮೊಗದೊಮ್ಮೆ ಕೇಳಿ ಅರ್ಥವನ್ನು ಮಾಡ್ಕೊಳ್ಳಿ. ಮತ್ತು ನೀವು ಕೇಳಿದ ಮೇಲೆ ಬೇರೆಯವ್ರಿಗೂ ಕೂಡ ಅದನ್ನು ಕೇಳೋ ಥರ ಅವಕಾಶಗಳನ್ನ ಕಲ್ಪಿಸ್ಕೊಳ್ಳಿ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಏನಾದರೂ ನಾವು ತಿದ್ಕೋಬೇಕಾಗಿರೋದಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಹರೇ ಕೃಷ್ಣ.